ಮಳೆಯನ್ನು ಅವರು ನಿರೀಕ್ಷೆ ಮಾಡಲಾದ ಕೆಲವು ರಾಜ್ಯಗಳಲ್ಲಾಗಿದೆ. ಹಾಗೆ ಕರ್ನಾಟಕ, ಮಹಾರಾಷ್ಟ್ರದಲ್ಲೂ ಸಹಿತ ಬಹಳ ದೊಡ್ಡ ಪ್ರಮಾಣದ ಮಳೆಯಿಂದ ಬೆಳೆ ಹಾನಿಯಾಗಿದೆ, ಪ್ರವಾಹ ಬಂದಿದೆ, ಮನೆಗಳು ಬಿದ್ದಿವೆ, ಕೆಲವು ಜೀವಹಾನಿಯಾಗಿದೆ, ಅನೇಕ ತೊಂದರೆಗಳನ್ನು ಅನುಭವಿಸಿದೆ. ಸೊ ಅಂಥದ್ದೇ ಒಂದು ಭಾಗ ಮಹಾರಾಷ್ಟ್ರದ ಕೆಲವು ಭಾಗದಲ್ಲಿ ಮಳೆ ಹೆಚ್ಚಿಗಾಗಿ ಭೀಮಾ ಮತ್ತು ಸೀನಾ, ಎಲ್ಲಕ್ಕಿಂತ ಸೀನಾ ನದಿ ಈ ವರ್ಷ ಬಹುತೇಕ ನಮ್ಮ ಇದರಿಂದನೂ ನಮ್ಮ ಎಂದೂ ಸಹಿತ ಸೀನಾ ನದಿ ಈ ಪ್ರಮಾಣದಲ್ಲಿ ಬಂದಿರಲಿಲ್ಲ. ಆ ಸೀನಾ ನದಿ ಬಂದು ನನ್ನ ಕ್ಷೇತ್ರದ ಮೊದಲನೇ ಹಳ್ಳಿಗಿಂತ ಒಂದು ಸ್ವಲ್ಪ ಮೇಲ್ಗಡೆ ಅದು ಜಾಯ್ನ್ ಆಗ್ತದೆ ಭೀಮಾ. ಸೊ ಆ ಪ್ರಮಾಣದಲ್ಲಿ ನೀರು ಬಂದು ಬಹುತೇಕ ನ್ಯಾಷನಲ್ ಹೈವೇ ಬಿಜಾಪುರ ಮತ್ತು ಸೋಲಾಪುರ ಏನು ನ್ಯಾಷನಲ್ ಹೈವೇ ಇದೆ, 2 ಸಲ, ಒಂದು ಸಲ 48 ಅವರ್ಸ್ ಇಂದ ಹೆಚ್ಚಿಗೆ, ಇನ್ನೊಂದು ಸಲ ಅದೇ ಪ್ರಮಾಣದಲ್ಲಿ ಸೊ ರಸ್ತೆ ಬಂದಾಗಿ ಜನರಿಗೆ ತೊಂದರೆ ಆದದನ್ನು ನಾವು ನೋಡಿದ್ದೀವಿ. ಸೊ ಆ್ಯಕ್ಚುಲಿ ಕೆಪಾಸಿಟಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಇವತ್ತು ನಮ್ಮ ಭಾಗದಲ್ಲಿ ಭೀಮಾ ಪ್ರವಾಹ, ಇಂಡಿ, ಆಲ್ಮೇಲ್, ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಯಾದಗಿರಿ ಜಿಲ್ಲೆ 3 ಜಿಲ್ಲೆಗಳಿಗೆ ತೊಂದರೆಯನ್ನು ಪ್ರವಾಹ ಮುಖಾಂತರ ಅನುಭವಿಸಿದರು. ಹಾಗೆ ಅತಿವೃಷ್ಟಿ ಬಹುತೇಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಬಿಜಾಪುರ ಸಹಿತಿದೆ. ಅದರಲ್ಲಿ ಅತಿ ಹೆಚ್ಚು ಚರ್ಚಾಡ್, ಇಂಡಿ, ಆಲ್ಮೇಲ್, ತಿಕೋಟ ಹೀಗೆ ಬಹುತೇಕ ಭಾಗದಲ್ಲಿ ಇವತ್ತು ಮಳೆ ಹೆಚ್ಚಿಗಾದದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಬೆಳೆ ಹಾನಿ ಯಾರೂ ನಿರೀಕ್ಷೆ ಮಾಡಲಿಲ್ಲ. ಈ ಸಲ ಗುಡ್ ಮಾನ್ಸೂನ್ ಚೆನ್ನಾಗಿರುತ್ತೆ, ರೈತರು ಭಾಳ ಆಶೆ ಇಟ್ಕೊಂಡು ಬದುಕ್ತಾ ಇದ್ರು. ಆದರೆ ಈ ಪ್ರಮಾಣದ ಮಳೆ ಅವರ ಆತ್ಮಸ್ಥೈರ್ಯವನ್ನು ಎದುರಿಸ್ತಾ ಇದೆ. ಹಾಗೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇವತ್ತಿಗೂ ಸಹಿತ ನಿನ್ನೆ ರಾತ್ರಿ, ಸೊ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಮುಂಜಾನೆ 7:30 ಗಂಟೆವರೆಗೆ ರೇಲ್ವೆ ಸೆಂಟರ್ ಚೆಕ್ ಮಾಡಿದ್ರೆ ಮತ್ತೆ ಇಂಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆದದ್ದನ್ನು ತಡವರ್ಗ, ಮಸಳಿ, ಸಾಲುಟಿಗಿ, ನಾಬಿಕೆ, ಸೊ ಈ ಭಾಗದೊಳಗೆ ಇವತ್ತಿಗೂ ಸಹಿತ ಮಳೆ ಆಗ್ತಾ ಇರೋದನ್ನು ಗಮನಿಸಿದ್ರೆ ಇವತ್ತು ಇನ್ನೂ ಸಹಿತ ಮಳೆ ಇದೆ ಅಂತೇಳಿ ಒಂದು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಬಹುತೇಕ ಈ ಸಮಸ್ಯೆಯನ್ನು ಸರ್ಕಾರ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದೆ. ಮೊನ್ನೆ 18/9 28/9 ತಿಂಗಳು 2025ವರೆಗೆ ಈ 10 ದಿನದಲ್ಲಿ ಭೀಮಾ ಪ್ರವಾಹ ಮತ್ತು ಮಳೆಯಿಂದ ಆಗಿರ್ತಕ್ಕಂಥ ಹಾನಿಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಗುಲ್ಬರ್ಗಾದಲ್ಲಿ 4 ಜಿಲ್ಲೆಗಳ ಸಂಬಂಧಪಟ್ಟಂಥ ಶಾಸಕ ಸಚಿವರುಗಳ ಸಭೆಯನ್ನು ಮಾಡಿದರು. ಅಲ್ಲಿ ಕೆಲವು ನಿರ್ಣಯಗಳನ್ನು ನಮ್ಮೆಲ್ಲರಿಂದ ಏನು ಫೀಡ್ಬ್ಯಾಕ್ ತಗೊಂಡು ಒಂದು ನಿರ್ಣಯವನ್ನು ಮಾಡಿದ್ದಾರೆ. ಸೊ ಬೆಳೆ ಪರಿಹಾರ ಯಾವ ರೀತಿ ನಾವು ಕೊಡಬೇಕು ಅನ್ನೋದನ್ನು ಅದೆಲ್ಲ ಈಗಾಗಲೇ ತಮಗೆಲ್ಲ ಕಮ್ಯುನಿಕೇಟ್ ಆಗಿದೆ. ನಾನು ಅದರ ಬಗ್ಗೆ ಹೆಚ್ಚಿಗೆ ಹೋಗೋದಿಲ್ಲ. ಅದ್ರ ಒಟ್ಟಾರೆ ರೈತರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಹಾಗೆ ಮನೆಗಳನ್ನು ಬಿದ್ದುದ್ರ ಬಗ್ಗೆ ಆಗಲಿ, ಜೀವಹಾನಿ ಆಗೋದ್ರ ಬಗ್ಗೆ ಆಗಲಿ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್, ರೋಡ್ಸ್, ಸ್ಕೂಲ್ಸ್, ಅಂಗನವಾಡಿ, ಅದರ್ ಎನಿ ಬಿಲ್ಡಿಂಗ್ಸ್ ಏನು ಡ್ಯಾಮೇಜಸ್ ಆಗಿದೆ ಅದ್ರ ಬಗ್ಗೆನೂ ಸಹಿತ ನಾವೆಲ್ಲ ನೋಡಿ. ಬಹುತೇಕ ರಸ್ತೆಗಳ ಬಗ್ಗೆ ಅಂತೂ ಇನ್ನೂ ಹೆಚ್ಚಿಗೆ, ಯಾಕಂದರೆ ಬ್ಲ್ಯಾಕ್ ಬಾಟಮ್ ಸಾಯಿಲ್ ಕೆಲವು ಬೆಲ್ಟ್ ನಮ್ಮದಲ್ಲ. ನಾಳೆ ನವೆಂಬರ್ 15ರಿಂದ ನವೆಂಬರ್ 1ರಿಂದ ಏನು ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭ ಆಗ್ತವೆ, ಆ ಭಾಗದಲ್ಲಿ ಆ ರೋಡ್ನಲ್ಲಿ ಈ ಹೆವಿ ಲೋಡೆಡ್ ವೆಹಿಕಲ್ ಮೂವ್ಮೆಂಟ್ ನಮ್ಮ ರಸ್ತೆಗಳ 15ರಿಂದ 18 ಟನ್ ಕೆಪಾಸಿಟಿ ಇರ್ತಕ್ಕಂಥ ರಸ್ತೆಗಳಲ್ಲಿ 25-30 ಟನ್ ವೆಹಿಕಲ್ ಮೂವ್ಮೆಂಟ್ ಅದು ಅಂದರೆ ಆ ರೋಡ್ಗಳು ಡ್ಯಾಮೇಜ್ ಆಗೋದು ಯಾವ ಪರಿಸ್ಥಿತಿ ಆಗ್ತದೆ. ಮತ್ತು ಅದರಲ್ಲಿ ಬ್ಲ್ಯಾಕ್ ಬಾಟಮ್ ಸಾಯಿಲ್ ಇದ್ದಲ್ಲಂತೂ ಆಗಿಲ್ಲ. ಬಹುತೇಕ ಆ ರಸ್ತೆಗಳನ್ನು ಹಾನಿ ಆಗೋದಕ್ಕೆ ನಾನು ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ ಅವರು. ಸೊ ಹಾಗೆ ಮನೆಗಳನ್ನು ನಮ್ಮ ವಿಶೇಷವಾಗಿ
ಮಳೆಯಿಂದ ಬಹುತೇಕ ಎಲ್ಲ ಭಾಗದಲ್ಲಿ ಅದರಲ್ಲಿ ಪ್ರವಾಹ. ನಮ್ಮ ಕಡೆ ಎಲ್ಲ ಏನಾಗ್ತಿದೆ ಅಂದರೆ ದರ ಅಂತ ಕರಿತೀವಲ್ಲ, ಗಟ್ಟಿ ಇರೋದಿಲ್ಲ, ಅಲ್ಲಿ ಮನೆಗಳನ್ನು ಓಲ್ಡ್ ಏನು ನಮ್ಮ ಹಳೆ ಮನೆಗಳದ್ದು ಅವೆಲ್ಲ ಬೀಳ್ತವೆ. ಬರೀ ಹೀಗೆ ಬಿಡಾಗಲಿ ಇನ್ನೂ 15 ಒಂದು ತಿಂಗಳು ಸಹಿತ ಮಳೆಯಿಂದ ತಿರುವತ್ತು ಸಹಿತ ಮನೆಗಳನ್ನು ಬೀಳ್ತಕ್ಕಂಥ ಒಂದು ಇದು ನಾನು ಅಧಿಕಾರಿಗಳಿಗೆ ಅದೇ ಹೇಳಿದೆ. ಜಿಲ್ಲಾಧಿಕಾರಿಗಳ ಕರೆದು ಒಂದು ಸಭೆ ಮಾಡಿದೆವು. ಸೊ ಇದಕ್ಕೆ ಪೂರ್ವಭಾವಿಗೂ ಒಂದು ಕೆಲವು ಸಭೆಗಳನ್ನು ಮಾಡಿದ್ದಾರೆ. 23ನೇ ತಾರೀಕಿನ ದಿವಸ ನನಗೆ ಭೀಮಾಶಂಕರ್ ಸಹಕಾರಿ ಕಾರ್ಖಾನೆ ಎಲ್ಲ ಸಂದರ್ಭದಲ್ಲಿ, ಯಾಕಂದ್ರೆ ನನಗೆ ಮಹಾರಾಷ್ಟ್ರದ 106 ಹಳ್ಳಿಗಳು ಸಂಪರ್ಕ ಇರೋದ್ರಿಂದ, ಆ ಭಾಗದ ಆ 2-3-4 ಜಿಲ್ಲೆ ಸಂಪರ್ಕ ಇರೋದ್ರಿಂದ ನನಗೆ ಅಲ್ಲಿ ಮಳೆ ಹೆಚ್ಚಿಗಾಗಿ ಪ್ರವಾಹ ಬರ್ತದೆ ಗೊತ್ತಾದರೂ ನಾವು ಒಂದು ಒಳ್ಳೆಯ ಡಿಸಿಷನ್ ಮಾಡಿದ್ದೀವಿ. ಅದು ಸರ್ಕಾರದ ನೀರಾವರಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ, ಯಾಕಂದರೆ ನಮ್ಗೆ 2019-20 ಸ್ವರ್ಣ ಬ್ಯಾರೇಜ್ ಮಿಸ್ಮ್ಯಾನೇಜ್ಮೆಂಟ್ನಿಂದ 6.5 ಲಕ್ಷ ಕ್ಯೂಸೆಸ್ ನೀರು ಹರಿದು ಭಾಳ ದೊಡ್ಡ ಪ್ರಮಾಣದ ಹಾನಿಯಾಗಿತ್ತು ನಮ್ಮ ನಗರದಲ್ಲಿ. ಸೊ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಅವತ್ತು ಅಧಿಕಾರಿಗಳಿಗೆ ಸಾಯಂಕಾಲ ಮಧ್ಯಾಹ್ನ ಫೋನ್ ಮಾಡಿ ಸಾಯಂಕಾಲ ಒಂದು ಆರ್ಡರ್ ಮಾಡಿದ್ರು. ಅವರು ಎಲ್ಲ ಗೇಟ್ಗಳನ್ನು 29 ಗೇಟ್ ಏನು ಸ್ವರ್ಣ ಬ್ಯಾರೇಜ್ ಇವೆ, ಆ ಎಲ್ಲ ಗೇಟ್ಗಳನ್ನು ತೆಗೆದು ನೀರು ಅಲ್ಲಿಗೆ ಬಂದು ನದಿಗೆ ಬಂದು ನಮಗೆ ಮುಟ್ಟಿದ್ದು ಗುರುಬರಿಗೆ ಕ್ಲಿಯರ್ ಮಾಡಿ ಅಂತೇಳಿ ಸ್ವಲ್ಪ ಮಟ್ಟಿಗೆ ಅದು ಅನುಕೂಲ ಆಯ್ತು. ಆಮೇಲೆ 24ನೇ ತಾರೀಕಿನ ದಿವಸ ನಾನು ಇಂಡಿ ನಗರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕರೆದು ಇಡೀ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕೂಡಿ ಇನ್ವಾಲ್ವ್ಮೆಂಟ್ ಆಗಿ ಈ ಫ್ಲಡ್ಗಳು ಚರ್ಚಿಸೋದ ಮತ್ತು ಅತಿವೃಷ್ಟಿಯಿಂದ ಏನು ಹಾನಿಯಾಗಿದೆ ಅಂತೇಳಿ ಸಭೆ ಮಾಡಿ ಇಂಡಿ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಸಭೆ ಮಾಡಿ ನಾವು ನಿರ್ಣಯ ಮಾಡಿದ್ದೀವಿ. ಬಹುತೇಕ ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ದಾರೆ. 28, 26, 27, 28, 29, 30 1ನೇ ತಾರೀಕು ನನ್ನ ವಿಧಾನಸಭಾ ಕ್ಷೇತ್ರದ ಏನು 12 ಗ್ರಾಮಗಳು, ಬಹುತೇಕ ಎಲ್ಲ ಗ್ರಾಮಗಳಿಗೆ ವೈಯಕ್ತಿಕ ನಾನೇ ಭೇಟಿಯಾಗಿ, ಯಾಕಂದರೆ ನಾನು ನದಿ ಪಕ್ಕದಲ್ಲೇ ಬಿಟ್ಟಿದ್ದೀನಿ. ನದಿಯ ತಡೆ ಜನರ ಪರಿಸ್ಥಿತಿ ತೊಂದರೆಗಳೇನೋ ಭಾಳ ಸಮೀಪದಿಂದ ನಾನು ಕಂಡುಕೊಂಡಿದ್ದೀನಿ. ಸೊ ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ಆ ಬಹುತೇಕ ಎಲ್ಲ ಗ್ರಾಮಗಳನ್ನು ಮತ್ತು ಅದರ ಜೊತೆಗೆ ಇಂಡಿ ನಗರದಲ್ಲಿ ಸಹಿತ ಕೆಲವು ಕಡೆ ರಸ್ತೆಗಳಲ್ಲಿ ತೊಂದರೆ ಆಗಿತ್ತು. ಒಬ್ಬರಿಗೊಬ್ಬರ ದೊಡ್ಡ ಪ್ರಮಾಣದ ಲಾರ್ಜ್ ಸ್ಕೇಲ್ದಾಗ ಒಂದು ಫರ್ಟಿಲೈಸರ್ ಶಾಪ್ ಇದೆ, ಅಲ್ಲಿ ನೀರು ಹಾನಿಯಾಗಿತ್ತು. ಆಮೇಲೆ ಶಾಲಾ ಕೋಣೆಗಳಿಗೆ ತೊಂದರೆ ಆಗಿತ್ತು. ಸೊ ಅಲ್ಲಿಯೂ ಸಹಿತ ನಾವು ಅದನ್ನು ಮಾಡಿ, ಆಮೇಲೆ ನಮ್ಮ ಇಂಡಿ ಲಿಫ್ಟ್ ಕೆನಾಲ್ ಏನು ಬುದ್ಧಿ ಬಸವಣ್ಣ ಅಂತ ನಾವು ಕರಿತೀವಿ, ಅಲ್ಲಿ ಈ ಅಂಜುಡಿಗೆ ಮತ್ತು ಬದುಕಿಗೆ ಹತ್ರ ಕೆನಾಲ್ನ ಅಲ್ಲಿ ಓವರ್ಫ್ಲೋ ಆಗಿ ಒಂದು 150-60 ಎಕರೆಯಷ್ಟು ಬೆಳೆ ಹಾನಿ ಅಲ್ಲಿ ನೀರಿನ ಮುಖಾಂತರ ಆದದ್ದನ್ನು. ಅದರ ನಂತರ ಹೊರ್ತಿಯಲ್ಲಿ ಒಂದು ಕೆರೆ 1972ರಲ್ಲಿ ಕೆರೆ ಕಟ್ಟಿದ್ದಾರೆ, ಬರಗಾಲ ಅಂತೇಳಿ ಆ ಸಂದರ್ಭ. ಸೊ ಇವತ್ತಿಗೂ ಆ ಕೆರೆ ಅವತ್ತು 28ನೇ ತಾರೀಕಿನ ದಿವಸ ಏನು ಸಿಂಕ್ ಆಯಿತು, ಬ್ಲಡ್ಸ್ ಆಯಿತು, ಆ ಮಾಹಿತಿಯನ್ನು ತಗೊಂಡು ಅಲ್ಲಿ ಸಹಿತ ನಾನು ವಿಸಿಟ್ ಮಾಡಿ ಅದು ಈಗ ಸ್ವಲ್ಪ ಮಟ್ಟಿಗೆ ಆ ನೀರನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ರೀಸ್ಟ್ರಕ್ಚರಿಂಗ್ ಏನೇನು ಮಾಡಬೇಕಾಗ್ತದೆ ಅವನ್ನ ಮೈನರೇಷನ್ ಡಿಪಾರ್ಟ್ಮೆಂಟ್ದವರು ಭಾಳ ಕಳಕಳಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನು ನಾವು ಖರೀಫ್ನೂ ಕಳ್ಕೊಂಡಿವಿ. ಮೋಸ್ಟ್ ಆಫ್ ದಿ ರಬೀಸ್ ಡೇ ಸ್ಟಾರ್ಟ್ ಆಗಿದೆ, ಅಲ್ಲಿಯೂ ಸಹಿತ ಕಳ್ಕೊಳ್ತಕ್ಕಂಥ ಒಂದು ವಾತಾವರಣ ಆಗಿದೆ. ಆಮೇಲೆ ಸರ್ವೆ ಮಾಡಿ ಅವರಿಗೆಲ್ಲ ಪರಿಹಾರ ಕೊಡಬೇಕಂದ್ರೆ ಇವತ್ತಿಗೂ ಸಹಿತ ಭೂಮಿ ಒಳಗೆ ಹೋಗಲಿಕ್ಕೆ ಎಲ್ಲಿಯೂ ಸಹಿತ ಅವಕಾಶ ಇಲ್ಲ ಅಂತ ಒಂದು ವಾತಾವರಣದ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಮಟ್ಟಿಗೆ ವೇಗವಾಗಿ ಎಷ್ಟು ಸಾಧ್ಯ ಅಷ್ಟು ಮಳೆ ನಿಂತೊಳಗೆ ಸರ್ವೆ ಮಾಡಿ ಆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಸೊ ಜಿಲ್ಲಾಡಳಿತನೂ ಸಹಿತ ಸಕ್ರಿಯವಾಗಿ ಆ ಕಾರ್ಯವನ್ನು ಮಾಡ್ತಾ ಇದೆ. ನಮ್ಮೆಲ್ಲರ ಕಳಕಳಿ ಇಷ್ಟೇ, ಇನ್ನೂ ಮಳೆ ಆ ಏನು ನಿರೀಕ್ಷೆಯಾದ ಇನ್ನೂ ಮಳೆ ಆಗ್ತಾ ಇದೆ. ಸೊ ಜನರು ಜಾಗೃತಿಯಿಂದ ಸುದೈವಶಾತ್ ಪ್ರವಾಹದಿಂದ ಜೀವಹಾನಿ ಆಗಲಿಲ್ಲ. ಆದರೆ ಅತಿವೃಷ್ಟಿಯಿಂದ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಒಂದು ದುರ್ದೈವಿ ನನ್ನ ಕ್ಷೇತ್ರದೇ ರೂಗಿ ಗ್ರಾಮವರು ನಮ್ಮ ಪತ್ತಾರು ಅಂತಕ್ಕಂಥ ಒಂದು ಫ್ಯಾಮಿಲಿಯ ದುರ್ದೈವಿ ಸುಮ್ಮನೆ ಸರ್ಕಾರದಿಂದ ಅದು ಪರಿಹಾರ ಕೊಟ್ಟಿದ್ದೀವಿ. ಆದರೂ ನಾವೇನೇ ಪರಿಹಾರ ಕೊಟ್ಟರು ಆ ಜೀವ ತರಲಿಕ್ಕಾಗೋದಿಲ್ಲ. ಇದನ್ನು ಗಮನಿಸಿ ಮುಂದಿನ ದಿನದಲ್ಲಿ ಅವರು ಯಾವ ರೀತಿ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸೊ ಒಟ್ಟಾರೆ ಮಳೆ ಅವಾಂತರ ಇನ್ನೂ ಸಹಿತ ಕೊನೆಗೊಂಡಿಲ್ಲ. ಬಹುತೇಕ ಮಳೆ ಕಡಿಮೆ ಆಗ್ತಕ್ಕಂಥ ಪ್ರದೇಶ ಇದೆ. ನಾನು ಭಾಳ ಸಲ ಹೇಳಿ ನೀವು ಬರದಿಂದ ತತ್ತರಿಸಕ್ಕಂಥ ಜಿಲ್ಲೆ ಇದೆ.
ಇಲ್ಲಿ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡು ಇವತ್ತು ತಮ್ಮ ಮುಖಾಂತರ ಇನ್ನೊಂದು ನಾನು ಮಾಡ್ಕೊತೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಏನೋ ಒಂದು ಇಲಾಖೆ ನೀವು ಪ್ರಾರಂಭ ಮಾಡಬೇಕು. ಯಾಕಂತ ಕೇಳಿದ್ರೆ ಅಂದರೆ ಜಪಾನ್ ಅಂತ ದೇಶಗಳಲ್ಲಿ ಅರ್ಥಕ್ವೇಕ್ ಇರ್ತದೆ. ಸೊ ನಾವೆಲ್ಲ ಅನುಭವಿಸಿದ್ದೀವಿ. 1993 ಡಿಸೆಂಬರ್ದಾಗ ಅರ್ಥಕ್ವೇಕ್ ಅನುಭವಿಸಿದ್ದೀವಿ, ಸತತ ಬರಗಾಲ ಅನುಭವಿಸ್ತೀವಿ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಈ ರೀತಿ ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಕಂಡಿದ್ದೀವಿ. ಸೊ ಅದಕ್ಕೆ ಸರ್ಕಾರ ಇದಕ್ಕೊಂದು ಸ್ಪೆಷಲ್ ಮಾನಿಟರಿಂಗ್ ಮಾಡಬೇಕು. ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಈಗ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ್ದು ನಮ್ಮಲ್ಲಿ ನಾವೆಲ್ಲ ಅಲ್ಟಿಮೇಟ್ ವಿ ಆರ್ ಆಲ್ ಇಂಡಿಯನ್ಸ್, ಬ್ರದರ್ಹುಡ್ ಸ್ಟೇಟ್ಸ್. ನಾವು ಒಬ್ಬರು ಕೂಡಿನೇ ನೀರನ್ನು ನಿರ್ವಹಣೆ ಮಾಡ್ತಕ್ಕಂಥ ಪ್ರಯತ್ನ ಆಗುತ್ತೆ. ಮಹಾರಾಷ್ಟ್ರದವ್ರು ಯಕ್ಷಾವತ್ತಾಗಿ ಯೋಜನೆಗಳನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಜೊತೆ ನಾವು ಲೀಗಲ್ ಬ್ಯಾಟಲ್ ಮಾಡ್ಲಿಕ್ಕೆ ನಾನು ಈಗೇ ಅಲ್ಲ, ನಾನು ಭಾಳ ದಿವಸ ಕರ್ನಾಟಕ ಸರ್ಕಾರಕ್ಕೆ ಗಮನ ಸೆಳೆದಿದ್ದೀನಿ. ಸೊ ಸರ್ಕಾರಕ್ಕೆ ನನ್ನ ಮನವಿ ಅದ, ಉಪನದಿಗಳ ಬಗ್ಗೆ ಸಹಿತ ನೀವು ಸ್ವಲ್ಪ ಲಕ್ಷ್ಯ ವಹಿಸಬೇಕಾಗ್ತದೆ. ಕೃಷ್ಣ ಕಾವೇರಿ ಎಷ್ಟು ಮಹತ್ವ ಕೊಡ್ತೀರಿ ಅಷ್ಟೇ ಉಪನದಿಗಳು ಭಾಳ ಕರ್ನಾಟಕ. ಆ ನದಿಗಳ ಹೆಸರೇ ಗೊತ್ತಿಲ್ಲ ಯಾರಿಗೆ. ಆ ನದಿಗಳ ಬಗ್ಗೆನೂ ಸಹಿತ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭ ಗೊತ್ತಾಗ್ತದೆ. ಸರ್ಕಾರಗಳು ಪ್ಲಾನಿಂಗ್ ಇಲ್ಲ. ಬಹುತೇಕ ಒಂದೇ ನದಿ ನಮ್ಮ ಸ್ಟೇಟ್ದಾಗೆ ಅದನ್ನು ಮುಗಿಯೋದಿಲ್ಲ, ಬೇರೆ ರಾಜ್ಯದ ಮುಖಾಂತರ ಬರ್ತಿರ್ತಾವೆ. ಈಗ ನಮ್ಮದೇ ಕೃಷ್ಣ ಇದೆ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ. ಸೊ ಬಹುತೇಕ ನದಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಇರ್ತಿರ್ತಾವೆ. ಅಲ್ಲಿ ಸಮನ್ವಯತೆ ಇರಬೇಕಾಗ್ತದೆ. ನಿಮ್ಗೆ ಹೇಳ್ಬಿಡ್ತೀವಿ, ನಾವು ಭೀಮಾ ಡೈವರ್ಷನ್ ಮಾಡಿ ಸೀನಾದಿಂದ ಹೋಗಿದ್ದಾರೆ. ಸೀನಾದ ಎಷ್ಟು ಬ್ಯಾರೇಜಸ್ ಮಾಡ್ಕೊಂಡಿದ್ದಾರೆ, ಭೀಮಾದಾಗ ಎಷ್ಟು ಬ್ಯಾರೇಜಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಎಲ್ಲವನ್ನ ಉಲ್ಲಂಘನೆ ಮಾಡಿದ್ದಾರೆ. ನಮ್ಮ ಅವ್ರದ್ದೇನೋ ಒಡಂಬಡಿಕೆ ಇತ್ತು, ಅದನ್ನು ಉಲ್ಲಂಘನೆ ಮಾಡಿ ಎಲ್ಲ ಆ್ಯಂಗಲ್ ಇವತ್ತು ದಿವಸ ನೋಡಾತಿರಿ. ಕೃಷ್ಣ ಏನು 524 ಆಗಬೇಕಾದ್ರೆ ಈಗ ಹೊಸ ವ್ಯಾಜ್ಯ ತಗೊಂಡು ಕೂತಿದ್ದಾರೆ. ಲಾಸ್ಟ್ ಪ್ರೆಸ್ನಾಗೂ ಹೇಳಿದ್ದಾರೆ. ಇವತ್ತು ತೆಲಂಗಾಣ, ಆಂಧ್ರ ಬೇರ್ಪಟ್ಟ ನಂತರ ಅವರು ಮತ್ತು ಮಹಾರಾಷ್ಟ್ರದ ಜೊತೆಗೆ ನಾವೆಲ್ಲ ಬ್ರದರ್ಹುಡ್ ಸ್ಟೇಟ್ಸ್ ಆಗಿರ್ಬೇಕಾಗ್ತದೆ. ಅಲ್ಟಿಮೇಟ್ ವಿ ಆರ್ ಆಲ್ ಒನ್ ಇಂಡಿಯನ್ಸ್. ಬಟ್ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ತಾವು ಕೊಡಿ. ಯಾಕಂದರೆ ಈ ನದಿಗಳ ನೀರಿನ ನಿರ್ವಹಣೆ ಇವತ್ತು ನಾವು ಭೀಮಾದ ಕೆಪಾಸಿಟಿನೇ 2 ಲಕ್ಷ ನದಿಗಳು ನೀರು ಹರಿಬೇಕು. ನಾವು ಮಳೆ ಇರಲಾರ್ಬೇಕಾದ್ರೆ, ಯಾಕಂದ್ರೆ ಆಲ್ವೇಸ್ ಭೀಮಾ ಇಸ್ ಡೆಫಿಸಿಟ್ ರಿವರ್. ನೀರಿಲ್ಲದಂಥ ಸಂದರ್ಭದಲ್ಲಿ ಜನರು ಯಥಾವತ್ತಾಗಿ ಮಾಡಿಬಿಟ್ಟೋದ್ರಿಂದ ಭೂಮಿಯನ್ನು ಹೆಚ್ಚುವರಾಗಿ ಬಳಕೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಆದರೆ ನೀವು ಆ ನದಿಯ ನಮ್ಮ ಸಮಪಾತಗಳನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ, ಇವತ್ತೇನು ನಿಸರ್ಗ ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದರೆ, ಸೊ ಸರ್ಕಾರಗಳು ಇಂಥ ಅವಾಂತರಗಳನ್ನು ಅನುಭವಿಸ್ಬೇಕಾಗ್ತದೆ. ಆಮೇಲೆ ಈ ಸೀನಾ ಅಂದರು ಕೆಪಾಸಿಟಿನೇ 35,000 to 55,000 ಇದೆ. ಸೊ ಈ ಸಲ 80,000 90,000 18ನೇ ತಾರೀಕು ಸೆಪ್ಟೆಂಬರ್ 18ರಿಂದ 28ರವರೆಗೆ ಅಲ್ಲಿ 80,000 60,000 95,000 ಈ ಪ್ರಮಾಣದ ನೀರು ಇರ್ತದೆ. ನೀವು ಶೋಲಾಪುರ ಜಿಲ್ಲೆ ಬೇರೆ ಬೇರೆ ಮಹಾರಾಷ್ಟ್ರದ ಕೆಲವು ಭಾಗಗಳನ್ನು ನೋಡಿದ್ರೆ ಅಂದರೆ ಅಲ್ಲಿ ನಮ್ಗಿಂತ ಒಳ ದೊಡ್ಡ ಪ್ರಮಾಣ ಹಾನಿಗೆ ಅದು ಅವರಿಗೂ ಸರಿಯಲ್ಲ. ಸೊ ಎಲ್ಲಿವರೆಗೆ ನಮ್ಮಲ್ಲಿ ಸಮನ್ವಯತೆ ಬರೋದಿಲ್ಲ, ನಮಗೆ ಈಗೆಲ್ಲ ಹೊಸ ಆವಿಷ್ಕಾರಗಳು ಮಳೆ ಪ್ರಿಡಿಕ್ಷನ್ ನಮ್ಗೆ ಗೊತ್ತಾಗ್ತದೆ. ಸೊ ಯಾಕೆ ವಾಟರ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋದಿಲ್ಲ ಸರ್ಕಾರಗಳು? ಇವೆಲ್ಲ ಸರಿಯಾಗಿ ವಾಟರ್ ಮ್ಯಾನೇಜ್ಮೆಂಟ್ ಆದರೆ ಪ್ರಿಂಟೇ ಆಗಂಗಿಲ್ಲ. ಸ್ವಲ್ಪ ಆಗಲಿ, ಅದನ್ನು ನೀವು ಈ ಪ್ರಮಾಣದಲ್ಲಿ ಯಾರು ಅದ್ರ ಕಡೆ ಲಕ್ಷ್ಯ ಇರೋಂಗಿಲ್ಲ. ಸಮಸ್ಯೆ ಆದ್ಬಳಕ ನಾವೆಲ್ಲ ಏನೋ ಹಳ್ಳಿಯೊಳಗೆ ಗಾಡಿ ಮಾತದ ಬೆಂಕಿ ಹತ್ತಿರ ಬಾವಿ ಕೂಗ್ತಾರೆ. ಅದು ಆಗಬಾರ್ದು, ಮೂರು ಬಾವಿಯಾಗಿ. ಯಾಕಂದ್ರೆ ಇದಕ್ಕೊಂದು ಕಾಲ ಇತ್ತು, ನಮಗೇನೋ ಅಷ್ಟು ಆವಿಷ್ಕಾರಗಳು ಇರಲಿಲ್ಲ. ಟುಡೇ ವಿ ಆರ್ ಹ್ಯಾವ್ ಮೋಸ್ಟ್ ಆಫ್ ದಿ ಸೈನ್ಸ್, ಟೆಕ್ನಾಲಜಿ, AI, ರೋಬೋಟ್ ಎಲ್ಲೆಲ್ಲ ಹುಟ್ಟಿದೇವು ನಾವು. ಯಾಕೆ ಇವಕ್ಕೆಲ್ಲ ಉಪಯೋಗ ಮಾಡ್ಕೊಳಂಗಿಲ್ಲ? ನೀವು ಸಾರ್ವಜನಿಕರಿಗೆ ನೀವು ಎಲ್ಲೋ ಕೂತಿರ್ತೀರಿ, ಆದ್ರೆ ಜನ ನಾವೇನು ಗ್ರಾಮೀಣ ಪ್ರದೇಶದಾಗ ಹುಟ್ಟಿದವ್ರು ಇರ್ತಾರೆ, ಅವ್ರಿಗೆ ಅವ್ರು ತೊಂದರೆ ಅವ್ರಿಗೆ ಗೊತ್ತಿರ್ತಾರೆ. ಅವ್ರು ಹೆಂಗೆ ಬದುಕ್ತಾರಂತೆ, ರಾತ್ರಿ ಹಗಲು ಬದುಕೋದಿಲ್ಲ. ಅವ್ರು ಬೆಳೆ ಮುಳುಗೋದು ಅಷ್ಟೇ ಅಲ್ಲ, ಅವ್ರ ಜೀವದ ಸಹಿತ ಹಂಗೆ ತೊಟ್ಟು ಅವ್ರು ಬದುಕ್ತಿರ್ತಾರೆ. ಅವೆಲ್ಲ ನದಿ ದಂಡೆಗೆ ಹುಟ್ಟಿದೀವಿ. ಈಗೆಲ್ಲ ಶಾಸಕರಿಗೆ ಭಾಳ ಮತ್ತದ್ದಲ್ಲ. ಆದ್ರೆ ಅವ್ರ ತ್ರಾಸಗಳನ್ನು ನೀವು ಇಂಥವು ಅನೇಕ ಅನುಭವಗಳನ್ನು ಇಟ್ಕೊಂಡು ಸಹಿತ ಯಾಕೆ ಸಮಸ್ಯೆ ಪರಿಹಾರ ಪೂರ್ವವಾದಂಥ ಪ್ರಿಕಾಷನರಿ ಸ್ಟೆಪ್ಸ್ ಯಾಕೆ ತಗೊಳ್ಳೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಸರ್ಕಾರ ಒಳಗೊಂಡು ಭಾರತ ದೇಶ. ಆಮೇಲೆ ಭಾರತ ಸರ್ಕಾರದ ಕೆಲಸ ಅದಲ್ಲ. 2 ರಾಜ್ಯಗಳು 3 4 ರಾಜ್ಯಗಳನ್ನ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತವ, ಸೊ ಅವರು ಒಂದು ಮಾನಿಟರಿಂಗ್ ಮಾಡ್ಲಿಕ್ಕೆ ಒಂದು ಟೀಮ್ ಮಾಡ್ಬೇಕಲ್ಲ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಇದರಲ್ಲಿ. ನೀರನ್ನು ಯಾವ ರೀತಿ ಈ ರಾಜ್ಯದವರು ಯಾವ್ಯಾವ ತಿಂಗಳದಾಗ ರೈನಿ ಸೀಸನ್ ಇರ್ತದೆ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ. ಫ್ಲಡ್ ಇಟ್ ಇಸ್ ನಾಟ್ ಇಸ್ ಫಸ್ಟ್ ಟೈಮ್ ಏನು ಬಂದದ್ದಲ್ಲ, ಅರ್ಥಕ್ವೇಕ್ ಆದಂಗೆ ಏನಲ್ಲ. ಸೊ ಇಲ್ಲಿ ಈ ವಾಟರ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಮಾಡ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯದಿಂದ ಕೆಲಸ ಮಾಡಲಿಲ್ಲ ಅಂದರೆ ಇಂಥ ಅವಾಂತರಗಳು ಅನುಭವಿಸ್ಬೇಕಾಗ್ತದೆ.
ಇವೆಲ್ಲ ನಾವೀಗೇನು ಇವೆಲ್ಲ ಫಿಗರ್ಸ್ ತೊಗೊಂಡು ಕೂತೀವಲ್ಲ ಈ ಸರ್ವೆ, ಈಗ ನಾವು ಪರಿಹಾರ ಕೊಟ್ಟರೆ ಏನು ಪರಿಹಾರ? ಆನೆಗೆ ಒಂದು ಗ್ಲಾಸ್ ಬಜ್ಜಿ ಕೊಟ್ಟಾಗ ಆಗ್ತದೆ. ನಾವು ಏನಾಗೋದು ಅದರಿಂದ ಏನಾಗಬೇಕು? ಇವತ್ತು ನಾನು ನಿನ್ನೆ BJP ನಾಯಕರುಗಳು ಬಂದಿರೋ ಇಲ್ಲೆಲ್ಲ ವಿಸಿಟ್ ಮಾಡಿ, ಎಸ್ ನಾನು ಸ್ವಾಗತಿಸ್ತೇನೆ. ಅಪೋಸಿಷನ್ ಲೀಡರ್ ಇಸ್ ದ ಶಾಡೋ ಚೀಫ್ ಮಿನಿಸ್ಟರ್. ಐ ಅಗ್ರಿ. ಡೆಮೋಕ್ರಸಿ ಬ್ಯೂಟಿ ಅಂದ್ರೆ ನಾವೆಲ್ಲರೂ ಕೂಡ ಕೆಲಸ ಮಾಡೋದು. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಲ್ಲ, ನಾವು ಅವ್ರು ಕೂಡ ಅಲ್ಟಿಮೇಟ್ ವಿ ಆರ್ ಆಲ್ ಸರ್ವೆಂಟ್ಸ್ ಆಫ್ ದಿ ಪಬ್ಲಿಕ್ ಸರ್ವೆಂಟ್ಸ್. ನಮಗೆ ನಮ್ಮ ಜನರಿಗೆ ಏನು ತೊಂದರೆಗಳಾಗಿವೆ ಸರ್ಕಾರಕ್ಕೆ ಸಲಹೆ ಕೊಡೋದಾಗ ಅವರು ಕೊಡ್ಬೇಕು, ನಾವು ಅವ್ರಿಗೆ ಅದೇ ರೀತಿ ಮಾತಾಡಬೇಕು. ವಿ ಮಸ್ಟ್ ಟ್ರೀಟ್ ದೆಮ್ ಲೈಕ್ ದಟ್ ಓನ್ಲಿ. ಸೊ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಅವರು ಪ್ರಯತ್ನ ಮಾಡಲಿ. ಕೇಂದ್ರ ಸರ್ಕಾರದ ಪಾತ್ರ ಅದಲ್ಲ. ఎందుకు ನಮ್ಮ ಸರ್ಕಾರಗಳಿಂದ UPAದಾಗ ಆಗಿನ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಬಂದು ರಾಯಚೂರು ಅವರು ವಿಸಿಟ್ ಮಾಡಿಲ್ಲ. ಯಾಕೆ ನೀವು ಮಾಡಬಾರ್ದು? ಯಾಕೆ ನೀವು ಹೆಚ್ಚಿನ ಪರಿಹಾರ ಕೊಡಬಾರ್ದು? ಇವತ್ತು ನಮ್ಮ ಸರ್ಕಾರದವರು ವಿಮಾನಕ್ಕೆ ಸಮೀಕ್ಷೆ ಮಾಡಿ ಪರಿಹಾರ ಕೊಟ್ಟಾರಲ್ಲ, ನೀವು ಮಾಡಿ ಯಾಕೆ ಕೊಟ್ಟವಿಲ್ಲ? ಜನರಿಗೆ ಎಲ್ಲ ಕೇಂದ್ರ ಸರ್ಕಾರ ಸಹಾಯಕ್ಕೆ ಬಂದು ಅಂತ ಅನಿಸ್ತದೆ. NDRF ಅದು ನಾರ್ಮಲಿ ಎಲ್ಲಿ ಹಿಟ್ ಆಗಿರ್ತದೆ ಅದು ಕೊಡೋದು, ಅದು ನ್ಯಾಚುರಲ್ ಕೊಡಿಸೋದು. ಅಡಿಷನಲ್ ಕೇರ್ ಏನು ತೊಗೊಂಡ್ರಿ? ಹೌದು, ನಾವು ಅಡಿಷನಲ್ ಕೇರ್ ತೊಗೊಂಡಿದ್ದೀವಿ. 8,500 ಕೊಡ್ತಾ ಇದ್ದೀವಿ. ಬಹುವಾರ್ಷಿಕ ಬೇರೆ ರೀತಿ ಕೊಡ್ತಾ ಇದ್ದೀವಿ, ನೀರಾವರಿ ಬೇರೆ ರೀತಿ ಕೊಡ್ತಾ ಇದ್ದೀವಿ, ಡ್ರೈ ಬೇರೆ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಬ್ಲೇಮ್ ಗೇಮ್ ನಮಗೆ ಅವಶ್ಯಕತೆ ಇಲ್ಲ. ಯಾರೋ ಚುನಾವಣೆಗಳು ಬಂದಾಗ ಒಂದು ತಿಂಗಳು ರಾಜಕಾರಣ ಮಾಡೋನು, ಯಾರು ಜನ ಗೆಲ್ಸಿರ್ತಾರೆ ಸೋತಿರ್ತೀವಿ, ಆ ಸರ್ಕಾರ ಬಂದಿರ್ತಾವೆ, ಹೋಗಿರ್ತಾವೆ. ಇಟ್ ಈಸ್ ಇಮ್ಮೆಟೀರಿಯಲ್, ಭಾಳ ಮಹತ್ವದ್ದಲ್ಲ. ಅಲ್ಟಿಮೇಟ್ ಜನರ ಸಂಕಷ್ಟ ಇದ್ದ ಕಡೆ ನಾವೆಲ್ಲರೂ ಕೂಡ ಅವ್ರ ಸಹಾಯಕ್ಕೆ ಹೋಗ್ಬೇಕು. ಇವತ್ತು ಜಿಲ್ಲೆಯೊಳಗೆ ಅತಿ ಹೆಚ್ಚು ಮಳೆ ಆದದ್ದು ಚರ್ಚಾ. ಯಾಕೆ ನಿಮ್ಗೆ ಚರ್ಚಾ ನೆನಪಾಗಲಿಲ್ವ? ಪ್ರವಾಹದಷ್ಟೇ ತೊಂದರೆ ಅನುಭವಿಸ್ತಕ್ಕಂಥ ಜಿಲ್ಲೆ ಚರ್ಚಾಣ ಇಸ್ ದ ನಂಬರ್ 1 ಹೈಯೆಸ್ಟ್ ಮಳೆ. 150 ಏನು ಸರಾಸರಿ ಇತ್ತು ಅದಕ್ಕಿಂತ ಹೆಚ್ಚಿನ ಮಳೆ ಆಗಿದೆ. ಸೊ ಅಲ್ಲಿ ಹೋಗ್ಬೇಕಲ್ಲ. ಸೊ ಅದಕ್ಕಾಗಿ BJP ಏನು ವಿರೋಧ ಪಕ್ಷದ ಮುಖಂಡರು ಅದಾರ, ನಾನು ಅವ್ರು ಬಂದ ಸ್ವಾಗತನ, ಅವ್ರು ಬಂದ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರಕ್ಕೂ ಸಲಹೆಗಳನ್ನು ಕೊಡಲಿ, ಕೇಂದ್ರ ಸರ್ಕಾರ ಮುಖಾಂತರ ಏನು ಮಾಡಲಿಕ್ಕೆ ಸಾಧ್ಯ ಮಾಡ್ತಕ್ಕಂಥ ಪ್ರಯತ್ನ ಅವರು ಮಾಡಿ. ಆಮೇಲೆ ನಮ್ಮ ಮುಖ್ಯಮಂತ್ರಿ ಇನ್ಫ್ರಾಸ್ಟ್ರಕ್ಚರ್ಸ್ ಡ್ಯಾಮೇಜಸ್ ಬಹಳ ದೊಡ್ಡ ಪ್ರಮಾಣದಾಗಿದೆ. ಆಮೇಲೆ ಇಷ್ಟಾಗಿಯೂ ಹೋದ ಸಲ ಕರ್ನಾಟಕದ 22% ಅಡಿಷನಲ್ ಬೆಳೆ ಆಗಿದೆ. ಬಟ್ ಈ ವರ್ಷ ಓನ್ಲಿ 4. ಬಟ್ ಓನ್ಲಿ ಕೆಲವು ಡಿಸ್ಟ್ರಿಕ್ಟ್ಗಳಿಗೆ ಮಳೆ ಹೆಚ್ಚಿಗೆ ಆಗಿದೆ. ಬಿಜಾಪುರ್, ಬಾಗಲಕೋಟ್, ಯಾದಗಿರ್, ಬೀದರ್. ಸೊ ಇಂಥ ಒಂದು 8 ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಿಗೆ, ಒಂದು 8 ಜಿಲ್ಲೆ ಸರಾಸರಿ ಇದೆ, ಇನ್ನೊಂದು 7-8 ಜಿಲ್ಲೆ ಡೆಫಿಸಿಟ್ ಅದು. ಈ ಮೈಸೂರು ಬೆಲ್ಟಿಗೆ ಅದು ಹೋದ್ರೆ ಅಂದ್ರೆ ಮಂಡ್ಯ, ಚಾಮರಾಜನಗರ ಅಲ್ಲಿ ಕೊರತೆ ಇದೆ ಇವತ್ತಿಗೂ ಮಳೆ. ಸೊ ಈ ಇಂಬ್ಯಾಲೆನ್ಸ್ ಇಂದ ತೊಂದರೆ ಅನುಭವಿಸ್ತಾ ಇದ್ದೀವಿ. ನಾರ್ತ್ ಕರ್ನಾಟಕ ಇವತ್ತು ನೀವೆಲ್ಲ ಬೇರೆ ಬೇರೆ ಯೋಜನೆಗಳು ಮಾಡ್ತಾ ಇದ್ದೀರಿ. ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತಾ ಇದ್ದೀರಿ, ಇವತ್ತು ಕೊಪ್ಪಳದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮ್ಮ ಕನ್ಸರ್ನ್ ನಾವು ಲೈಕ್ ಮಾಡ್ತೀವಿ, ಅದ್ರ ಬಗ್ಗೆ ಏನಿಲ್ಲ. ಆರ್ಟಿಕಲ್ 371 ಏನು ಅವಕಾಶ ಸಿಕ್ಕಿತ್ತು ಆವಾಗ ಅಭಿವೃದ್ಧಿ ಆಗಲಿಲ್ಲ. ನಾವು ಅನೇಕ ಬೇರೆ ಬೇರೆ ರೀತಿ ಸಹಾಯ ಮಾಡಂತ ಹೇಳಿದ್ದೀವಿ. ಅವ್ರ ಅಲ್ಟಿಮೇಟ್ ಈ ಅತಿವೃಷ್ಟಿ ನಿಮ್ಗೆ ಹೇಳ್ಬಿಡ್ತೀನೋ, ಈ ವರ್ಷದ ಜನರ ಬದುಕು ಬಹಳ ದುಸ್ತರವಾಗ್ತದೆ. ಅವರ ಬದುಕಿಗೆ ಆಧಾರ ಇದು, ಅವ್ರ ಜೀವನೋಪಾಯಕ್ಕೆ ಆಧಾರ ಇದು. ಇವತ್ತು ಅವ್ರಿಗೆ ಈ ಬೆಳೆಗಳ ಪರಿಹಾರದ ಮೇಲೆ ಅವ್ರು ನಾವು ಏನು ಮಾಡಿ ಸಹಾಯ ಮಾಡ್ದಂಗೆ ಪ್ರಾಮಾಣಿಕವಾಗಿ. ಸೊ ಸರ್ಕಾರಗಳು ಇವ್ರ ಪರವಾಗಿ ಇನ್ನೊಂದಿಷ್ಟು ಹೆಚ್ಚಿನ ಕ್ರಮವನ್ನು ಮಾಡಲಿ. ನಾವು ಈಗಾಗಲೇ ಏನು ಘೋಷಣೆ ಮಾಡಿದ್ರೆ ನಾನು ಅದನ್ನು ಸ್ವಾಗತಿಸ್ತೀನಿ. ಅವ್ರು ತ್ವರಿತವಾಗಿ ಸರ್ವೆ ಮಾಡಿ ನಿಮ್ಗೆ ಇನ್ನೊಂದು ಭಾಳ ಪ್ರಾಮಾಣಿಕವಾಗಿ ಸರ್ವೆ ಮಾಡಲಿಕ್ಕೆ ಹೆಚ್ಚಿನ ಪ್ರಮಾಣದಾಗ 2-3 ಸರ್ವೆ ನಡೆದಾವೆ. ಕಾಸ್ಟ್ ಸೆನ್ಸಸ್ ನಡೆದಿದೆ, ಕೆಲವು ಡಿಪಾರ್ಟ್ಮೆಂಟ್ದವರು ಇನ್ವಾಲ್ವ್ಮೆಂಟ್ ಅದ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಾಗ ಸ್ಟಾಫೇ ಇಲ್ಲ. ಭಾಳ ಪ್ರಾಮಾಣಿಕವಾಗಿ ಹೇಳ್ತೀವಿ. ಭಾಳ ಇಲಾಖೆಗಳಲ್ಲಿ ಇವತ್ತಿಗೂ ಯೂನಿವರ್ಸಿಟಿ ಲೆಕ್ಚರರ್ಸ್ ಎಲ್ಲ ಕಾಲೇಜ್ಗಳು ನೋಡ್ತಿರ್ತೀವಿ ನಾವು. ಕೋರ್ಟ್ ಎಲ್ಲ ಯಾಕಂದ್ರೆ ಕೋರ್ಟಿಗೆ ಒಂದು ಅಫಿಡೇವಿಟ್ ಕೊಟ್ಟು ನಾವು ಏನಾರು ಮಾಡಬೇಕು. ಸೊ ಅಲ್ಟಿಮೇಟ್ ಕನ್ಸರ್ನ್ ನಮಗೆಲ್ಲ ಇರಬೇಕಾಗ್ತದೆ. ಸಾರ್ವಜನಿಕ ವಲಯದಾಗ ನಾವು ಇರೋರು, ಸರ್ಕಾರಗಳ ಜವಾಬ್ದಾರಿ ಅದ, ನಾಗರಿಕ ಸಮಾಜವನ್ನು ಪ್ರತಿಸ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಅದ. ಭಾಳ ಆದ್ಯತೆ ಮೇಲೆ ಮಾಡಬೇಕಾಗ್ತದೆ. ಮುಖ್ಯಮಂತ್ರಿಗಳು ಅನುಭವಿ ಇದ್ದಾರೆ. ನೀವು ಇನ್ನೊಂದಿಷ್ಟು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದಾಗಲಿ. ಎಲ್ಲ ಇಲಾಖೆ ವಿಶೇಷವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಾಗ ಬರ್ತಕ್ಕಂಥ ರೆವಿನ್ಯೂ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಏನು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ PWD ಆಗಲಿ, BRD ಆಗಲಿ, ನ್ಯಾಷನಲ್ ಹೈವೇಸ್ ಆಗಲಿ, ಎಜುಕೇಷನ್ ಸ್ಕೂಲ್ ಬಿಲ್ಡಿಂಗ್ಸ್ ಆಗಲಿ, ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಂಗನವಾಡಿ ಬಿಲ್ಡಿಂಗ್ಸ್ ಆಗಲಿ, ಅಥವಾ ಅದರ್ ಪ್ರಾಪರ್ಟೀಸ್, ಇದರ್ ಇಟ್ ಈಸ್ ಪಬ್ಲಿಕ್ ಆರ್ ಪ್ರೈವೇಟ್ ಆರ್ ಗೌರ್ಮೆಂಟ್, ಯಾವುದು ಡ್ಯಾಮೇಜಸ್ ಆಗಿದೆ ಇದ್ರ ಬಗ್ಗೆ ಒಂದು ನಿರ್ದಿಷ್ಟವಾದಂಥ
ಪ್ರಯತ್ನವನ್ನು ಸರ್ಕಾರಗಳು ಮಾಡಬೇಕಾಗ್ತದೆ. ಸೊ ಇದನ್ನು ಮಾಡ್ತಾ ಇದೆ, ಇನ್ನೊಂದಿಷ್ಟು ತ್ವರಿತವಾಗಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸೊ ಒಟ್ಟಾರೆ ಇಂಥ ಎಲ್ಲ ಕಾರ್ಯಗಳನ್ನು ಸರ್ಕಾರ ಭಾಳ ತ್ವರಿತವಾಗಿ 18ರಿಂದ ಫ್ಲಡ್ ಸ್ಟಾರ್ಟ್ ಆಗ್ಯದ, 28ರ ತನಕ ಮಾಹಿತಿ ನೋಡಿ 30ಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳೇ ಗುಲ್ಬರ್ಗ ಸಭೆಯನ್ನು ಕರೆದು ಅವರು ಎಲ್ಲ ಕಡೆ ಏನು ತಮ್ಮ ಅನುಭವ ಬರುತ್ತೆ ಮತ್ತು ನಮ್ಮೆಲ್ಲರ ಸಲಹೆಗಳೇನಿತ್ತು ಅವುಗಳನ್ನು ಪರಿಗಣಿಸಿ ನಿರ್ಣಯ ಮಾಡಿದರೆ ನಾನು ಅದನ್ನು ಸ್ವಾಗತಿಸಿದೆ ಮತ್ತು ತ್ವರಿತವಾಗಿ ಜನರಿಗೆ ತಲುಪಲಿ ಅಂತೇಳಿ ತಮ್ಮ ಮುಖಾಂತರ ಹೇಳ್ತೇನೆ. ಸದ್ಯಕ್ಕೆ ಲಾಸ್ ಆಗಿರೋದು ಇನ್ನೂ ನಡೆದೈತಿ, ಭಾಳ ದೊಡ್ಡ ಪ್ರಮಾಣದಾಗ ಅದ. ಅದು ನಿಮ್ಗೆ ಹೇಳ್ಬೇಕಂದ್ರೆ ಇನ್ನೂ ಈ ಹಂತವಾಗಿ ಹೋಗ್ಬೇಡ, ಅದು 20 ವರ್ಷ ಆಗ್ತದೆ. ನಿರ್ದಿಷ್ಟವಾಗಿ ಸರ್ವೆ ಮುಗಿಲಿ, ಸರ್ವೆ ಮುಗಿದ ಬಳಿಕ ನಾನೇ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ರೋಡ್ ಬಗ್ಗೆನೇ. ಕ್ರಾಪ್ ಮೋರ್ ದನ್ 50%, 60% ಆಲ್ರೆಡಿ ಹೋಗ್ಬಿಟ್ಟೈತೆ. ಆಲ್ರೆಡಿ ಅಲ್ಲೇ 100% ನೀವು ಅಜ್ಯೂಮ್ ಮಾಡಬೇಕೀಗ. ವೆದರ್ ಬಿಕಾಸ್ ವಿ ಆರ್ ಇನ್ ರಬಿ, ನಾವು ಖರೀಫ್ ಕಂಪ್ಲೀಟ್ ಮಾಡಿ ರಬಿಗೆ ಬಂದಿದ್ದೀವಿ. ಈಗೇನಿದೆಯಲ್ಲ ಆ್ಯಕ್ಚುಲಿ ನಮ್ಮ ಭಾಗದ ರೈತರು, ನೀವು ಮಳೆ ಪ್ರಮಾಣ ಹೇಳ್ತೀನಿ ನಾನು ರೈತರ ಬದುಕಿನ ಮೇಲೆ. ಈಗ ಉಬ್ಬಿ ಉತ್ತರಿ ಹಸ್ತ ಅಂತ ಕರೀತಾರೆ ನಮ್ಮಲ್ಲೆಲ್ಲ, ಈ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಬರ್ತಕ್ಕಂಥದ್ದು. ಈ ಸೀಸನ್ದಾಗೆ ರಬಿ ಇದ್ರು ನಮ್ಮದು ರಬಿ ಆಲ್ಮೋಸ್ಟ್ ಆಲ್ ಕೊಲಾಪ್ಸ್ ಆದಂಗೆ. ಅದಕ್ಕಾಗಿ ಬೆಳೆಗಳ ಬಗ್ಗೆ ಅಥವಾ 65-70% ಅಲ್ಲ, ಅದು 100 ಮುಗಿದು ಏನು ಆಗಂಗೇ ಇಲ್ಲ ಅಲ್ಲಿ ಅಂತ ಒಂದು ಪರಿಸ್ಥಿತಿ ಅದ. ಆಮೇಲೆ ಒಂದೇ ಅಲ್ಲ, ಅದು 3-4 ಥರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ನಾವು. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಇಂಡಿ ಜಿಲ್ಲೆಯೊಳಗೆ ಅತಿ ಹೆಚ್ಚು ಮಳೆ ಆಗೋದು 128%. ಎಲ್ಲಿ ಚರ್ಚಾ. ಸಿಂದಗಿ ಸೆಕೆಂಡ್ ಹೈಯೆಸ್ಟ್ 883, 883. ಸೊ ತಿಕೋಟ 876.8. ಇಂಡಿ ಸರಾಸರಿ ನಮ್ಮದು 77, ಇಲ್ಲ 87.3.7. ಸೊ ಈ ಪ್ರಮಾಣದಾಗ ಆಮೇಲೆ ತಾಳಿಕೋಟಿ, ಕೋಲಾರ, ಆಲ್ಮೇಲ್, ಮುದ್ದೇಬೇಳೆ, ನಡಗುಂದಿ, ವಿಜಾಪುರ, ಬಾಗೇವಾಡಿ, ದೇವರಿಪುರ್ಗಿ, ಬಬಲೇಶ್ವರ. ಸೊ ಈ ಪ್ರಮಾಣದೊಳಗೆ ಈ ಮಳೆ ನೋಡಿದ್ದೇವೆ ನಾವು. ವಿಜಾಪುರ ಜಿಲ್ಲೆ ಕ್ರಾಪ್ಸ್ ಬಗ್ಗೆ ನೀವು ಕೇಳಿದ್ರೆ ಕ್ರಾಪ್ ಲಾಸ್ ಬಗ್ಗೆ ಟಾರ್ಗೆಟಿಂಗ್ ಶೋ ನಿಂತು ಆ್ಯಕ್ಚುಲಿ ನಮ್ಮ ಕ್ರಾಪ್ ಏನು ಟೋಟಲ್ ಲಾಸ್ ಜಿಲ್ಲೆ ಅಂತಂದ್ರೆ 2,27,000. ಸ್ಟೇಟದ್ದು 9.5 ಲಕ್ಷ ಆಗಿದೆ ಇವತ್ತಿನ ಅಂದಾಜು. 9.5ರಿಂದ 10 ಲಕ್ಷ. ಮನೆ 30ನೇ ತಾರೀಕಿಗೆ ಮೀಟಿಂಗ್ ಮಾಡಿದ್ದೀವಿ, 10 ಲಕ್ಷವರೆಗೆ ಆಗ್ತಾ ಇದೆ. ಸೊ ಇದರಲ್ಲಿ ನಮ್ಮ ಜಿಲ್ಲೆದೆ 2,27,000. ಇದರಲ್ಲಿ ಇಂಡಿ 96,970. ಸೊ ಹೆಚ್ಚು ಕಮ್ಮಿ 97,000. ವಿಜಯಪುರ 25,370. ಇವೆಲ್ಲ ಓಲ್ಡ್ ತಾಲೂಕು ಹೇಳ್ತೀನಿ, 13 ಇಲ್ಲ, 5 ಹೆಕ್ಟೇರ್. ಆಮೇಲೆ ಬಸವನ ಬಾಗೇವಾಡಿ 17,371. ಮುದ್ದೇಬೇಳೆ 22,877. ಸಿಂದಗಿ 64,497. ಸೊ ಈ 2,27,095 ಹೆಕ್ಟೇರ್ದೊಳಗೆ ಅತಿ ಹೆಚ್ಚು ಸಮಸ್ಯೆ ಆದದ್ದು 96,970 ಇಂಡಿ. ಸೊ ಒಟ್ಟಾರೆ ಈ ಪರಿಸ್ಥಿತಿ ಒಳಗೆ ಏನಂದ್ರೆ, ಈಗ ನಾನು ಮೊದಲೇ ಹೇಳಿದೆ ನಿಮಗೆ, ವಿಜಯಪುರ, ಕಲಬುರಗಿ, ಬೀದರ್, ಯಾದಗಿರಿ, ಬಾಗಲಕೋಟೆ ಇಲ್ಲಿ ವ್ಯಾಪಕ ಮಳೆಯಾಗಿ ನದಿಗಳಿಂದಾಗಲಿ ಬೇರೆ ಬೇರೆ ರೀತಿಯಿಂದ ಆಗಿದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಬಹುತೇಕ ಇದಕ್ಕೆ ರಿಲೇಟೆಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಏನೇನು ಯಾರ್ಯಾರು ಸಂಬಂಧಪಟ್ಟವರು ಅದಾರ ಎಲ್ಲ ಕಡೆ ಇದರಿಂದ ಅವರು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಹವಾಮಾನದ ವೈಪರೀತ್ಯ ಉಂಟಾಗಿರುವ ಈ ಪರಿಸ್ಥಿತಿಯನ್ನು ನಿಭಾಯಿಸುವ ಕೇಂದ್ರ ಮತ್ತು ರಾಜ್ಯಗಳ ಸಮನ್ವಯ ಕೆಲಸ. ಇದು ಬರೀ ರಾಜ್ಯ ಸರ್ಕಾರ ಕಾರ್ಯ ತಿಳ್ಕೊಳ್ತಾ ಇದ್ದಾರಲ್ಲ. ಪ್ರವಾಹ ಮ್ಯಾನೇಜ್ಮೆಂಟ್ ಇದು ಮಹಾರಾಷ್ಟ್ರ, ಕರ್ನಾಟಕ, ಅವ್ರಿಗೇನು ಹಾನಿಗೇನು ಅವ್ರು ಮಾಡ್ತಾರೆ, ನಮಗೇನು. ಅದು ಒಟ್ಟಾರೆ ನಾವು ಜಂಟಿಯಾಗಿ ಮಾಡ್ತಕ್ಕಂಥ ಪ್ರವೃತ್ತಿಗಳನ್ನ ಬರಬೇಕಾಗ್ತದೆ. ನದಿ ನಮ್ಮಲ್ಲೇ ಹುಟ್ಟಿಲ್ಲ, ನಮ್ಮಲ್ಲಿ ಉಗಮ ಸ್ಥಾನ ಇಲ್ಲ, ನಮ್ಮಲ್ಲೇ ಅದರ ಕೊನೆ ಎಂಡಿಂಗ್ ಪಾಯಿಂಟು ಅಲ್ಲ. ಸೊ ಅಲ್ಟಿಮೇಟ್ ವಿ ಆರ್ ಆಲ್, ನಾವೆಲ್ಲರೂ ಇದರ ಜವಾಬ್ದಾರರು. ಸೊ ಇಂಥ ಒಂದು ನಾನು ಹೇಳಿದ್ರೆ ಇಂಥ ಆವಿಷ್ಕಾರಗಳೊಳಗೆ ನಾವು ಇವತ್ತಿಗೂ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದ್ರಾಗ ಎಡುತ್ತಾ ಇದ್ದೀವಿ. ಇಂಥ ಅನೇಕ ಸಮಸ್ಯೆಗಳಿಗೆ ನಾವೇ ಕಾರಣೀಭೂತರಾಗ್ತಾ ಇದ್ದೀವಿ, ಸರ್ಕಾರಗಳಾಗ್ತಾ ಇದ್ದೇವೆ. ನಾನು ಮುಗಿದ ಎಲ್ಲ ಪ್ರಶ್ನೆಗಳಿಗೆ ಹೇಳ್ತೇನೆ. ಜೂನ್ 1ರಿಂದ ಸೆಪ್ಟೆಂಬರ್ 29ರವರೆಗೆ 845 ಮಿಲಿಮೀಟರ್ ಮಳೆ ಆಗ್ತಾಯಿತ್ತು. ಅದು ಬರೀ 879 ಎಷ್ಟು ಹೇಳಿದಾಗ ಓನ್ಲಿ 4. ಆದರೆ ಇಲ್ಲಿ ನಾಲ್ಕು ಜಿಲ್ಲೆ ನಾನು ಹೇಳಿದಲ್ಲ, ಇಲ್ಲಿ ಅತಿ ಹೆಚ್ಚು ಮಳೆಯಾಗಿ ಈ ಪ್ರಮಾಣದ ಸಮಸ್ಯೆಯನ್ನು ಉದ್ಭವ ಆಗಿದೆ. ಕರ್ನಾಟಕ ಅತಿ ಹೆಚ್ಚು ಮಳೆಯಾಗಿದ್ದು 58% ಜಾಸ್ತಿ ಬಿಜಾಪುರ ಜಿಲ್ಲೆ. ಸೆಕೆಂಡ್ ಬಾಗಲಕೋಟೆ 37% ಅಡಿಷನಲ್.
ಕಲಬುರಗಿ 34, ಯಾದಗಿರಿ 29%, ಬೆಳಗಾವಿ 26, ರಾಯಚೂರು 21, ಗದಗ 17, ಬೀದರ್ 16%. ಈ 6 ಜಿಲ್ಲೆಯೊಳಗೆ ಅತಿ ಹೆಚ್ಚು ಮಳೆ ಆದದ್ದನ್ನ ಈ ಅವಾರ್ಡ್ಗಳಿಗೆ ಕಾರಣ ಆಗಿದೆ. ಬೆಳೆ ಹಾನಿನೂ ಸಹಿತ ನಾನು ಹೇಳಿದೆ, ಒಟ್ಟು 9,60,000 ಹೆಕ್ಟೇರ್ ಒಳಗೆ ಇಡೀ ರಾಜ್ಯದ ಬೆಳೆ ಹಾನಿಗಿದೆ. ನಮ್ಮ ಜಿಲ್ಲೆದಂತರೂ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. 2,27,085 ಹೆಕ್ಟೇರ್. ಸೊ ಒಟ್ಟಾರೆ ಆಮೇಲೆ ತೋಟಗಾರಿಕೆ ಬೆಳೆ ಬಗ್ಗೆ ನಿಮಗೆ ಹೇಳ್ತೀನಿ. ಬಿಜಾಪುರದ್ದು 18,079 ಎಕರೆ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಗದಗದಲ್ಲಿ 11,139, ಯಾದಗಿರದಲ್ಲಿ 183, ಕಲಬುರಗಿಯಲ್ಲಿ 103, ಬೀದರ್ದಲ್ಲಿ 677, ಬೆಳಗಾವಿಯಲ್ಲಿ 1,853, ಬಾಗಲಕೋಟದಲ್ಲಿ ಅತಿ ಹೆಚ್ಚು ತೋಟಗಾರಿಕೆ ಬೆಳೆ ಹಾನಿ ಆದದ್ದು 33,322. ಸೊ ಧಾರವಾಡದಲ್ಲಿ 4,394. ಸೊ ಈ ಪ್ರಮಾಣದಾಗ ರಾಜ್ಯದಲ್ಲಿ 9,60,578. ಇದು ಈಗಿಂದು ಇನ್ನೂ ಸರ್ವೆ ಆಗಬೇಕಿದ್ದು ಹೆಚ್ಚಿಗೆ ಆಗ್ತದೆ. ಸೊ ಅದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ. ನಮ್ಮ ಉತ್ತರ ಕರ್ನಾಟಕದ ಈಗೇನು ನಾವು ಬೆಳೆ ಹಾನಿ ಆಗ್ತದೆ, ಇದು ಮಳೆ ಕಡಿಮೆ ಆಗ್ತಕ್ಕಂಥ ಪ್ರದೇಶದ ಬೆಳೆಗಳನ್ನು ರೂಢಿಸ್ಕೊಂಡಿದ್ದಾರೆ ನಮ್ಮ ಜನ. ಇವತ್ತು ತೊಗರಿ, ಹತ್ತಿ, ಈರುಳ್ಳಿ ಇವೆಲ್ಲ ಏನೋ ವೆರಿ ಲೈಟ್ ಕ್ರಾಪ್, ಲೈಟ್ ರೈನ್ಫಾಲ್ನಾಗ ಇವು ಬೆಳೀತಕ್ಕಂಥ ಬೆಳೆಗಳಿವೆ. ಮಳೆ ತೇವಾಂಶ ಹೆಚ್ಚಿಗೆ ಆದ್ರೆ ಈ ಬೆಳೆ ನಮ್ಮ ಭಾಗದಾಗ ಬೆಳೆಯಂಗಿಲ್ಲ. ಆದರೆ ಈ ಬೆಳೆಗಳು ಇವತ್ತು ತೊಗರಿ, ಹತ್ತಿ, ಈರುಳ್ಳಿ ಇವೆಲ್ಲ ಏನಾಗ್ಯಾವ ಆ ದೊಡ್ಡ ಪ್ರಮಾಣದೊಳಗೆ ನಮ್ಮಲ್ಲಿ ಸ್ವಿಂಗ್ ಆಗೋದ್ರಿಂದ ಇವುಗಳಿಂದ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ಆಮೇಲೆ ಪ್ರವಾಹದಿಂದ ಬಿಜಾಪುರ, ಗುಲ್ಬರ್ಗ ಮತ್ತು ಯಾದಗಿರಿ 117 ಗ್ರಾಮಗಳನ್ನು ತೊಂದರೆ ಒಳಗಾಗಿವೆ. ಇದರಲ್ಲಿ 80 ರಾಜಿ ಕೇಂದ್ರಗಳು ಮಾಡಿದ್ರು. ಸೊ ಬಿಜಾಪುರದಾಗ 17, ಅದರಲ್ಲಿ ವಿಶೇಷವಾಗಿ ಇಂಡಿ ಮತ್ತು ಆಲ್ಮೇಲ್ದಾಗೆ ಆಗಿದ್ದವು. ಆಮೇಲೆ ಉಳಿದ ಕಡೆ ಇವತ್ತು ಯಾದಗಿರದಲ್ಲಿ 7. ಸೊ ಟೋಟಲಿ ಈ ಕಾಳಜಿ ಕೇಂದ್ರ ಅಂತ ನಾವು ಕರಿತೀವಿ, ಇಲ್ಲಿ 10,576 ಜನರು ಅದರಲ್ಲಿದ್ದರು. ಸೊ ಒಟ್ಟಾರೆ ಈ ಗಂಜಿ ಕೇಂದ್ರಗಳಿಂದ ಅದು ಟೆಂಪರರಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ನದಿ ಪ್ರವಾಹ ಇಳಿದ್ಬೇಕು ಮತ್ತೊಂದು ಕೆಲಸಕ್ಕೆ ಹೋಗಿದ್ದಾರೆ. ಮತ್ತು ಜಾನುವಾರುಗಳ ಹಾನಿಯಾದದ್ದನ್ನು ಸಹಿತ ರಾಜ್ಯದೊಳಗೆ 422 ಪ್ರವಾಹಗಳನ್ನು ತಗೊಂಡಿದ್ವಿ. ಸೊ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹಿತ 3 ಆಗಿವೆ. ಮಳೆ ಹಾನಿ ಅಂತೂ ಮನೆ ಹಾನಿ 547 ಮನೆಗಳು ಪೂರ್ಣ ಪ್ರಮಾಣದೊಳಗೆ ಹಾನಿಯಾಗಿವೆ. ಸೊ ಇವರಿಗೆಲ್ಲ 1,20,000 ಅಂತೆ 62 ಮನೆಗಳು ಈಗಾಗಲೇ ನೀಡಿದ್ವಿ. ಭಾಷ್ಯ ಮನೆಗಳನ್ನು ಭಾಷ್ಯ ಟ್ರೀಟ್ ಮಾಡಿಬಿಡ್ತೀವಿ ನಾವು. ಭಾಷ್ಯ ಬಿದ್ದರೆ ಹಿಂದಿನ ಬೀಳ್ತದೆ. ಅದು ಎಲ್ಲ ನಾವು 93 ಅರ್ಥಕ್ವೇಕ್ ಇಫೆಕ್ಟ್ದಾಗ ನಮ್ಮದೇ ನಿಮ್ಗೇನು ಚಕ್ಷಣ ಈಗ ಬೇರೆ ಆಗಿದೆ. ಅವ್ರು ಹಿಂದಿ ತಾಲೂಕು ಯಾವ ಪ್ರಮಾಣದಾಗ ನಾವು ಅನುಭವಿಸಿದ್ದೀವಿ ಅಂದರೆ, ಕೆಲವು ಧಾನ್ಯಗಳ ಮುಂದೆ ಬಂದು ಅವಾಗ ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಕೆಲವು ಗ್ರಾಮಗಳನ್ನು ನಿರ್ಮಾಣ ಮಾಡಿದ್ರು. ಎಷ್ಟೋ ಮಠಮಾನ್ಯಗಳು, ಕೆಲವು ಸಂಸ್ಥೆಗಳು. ಸೊ ಅಂಥವು ಈಗ ಕೆಲವು ಕಡೆ ಶಿಫ್ಟ್ ಆಗಲಿ ಭಾಳ ಜನರ ಗ್ರಾಮಗಳ ಬೇಡಿಕೆ ಅದ. ಸೊ ಅದನ್ನು ಸಹಿತ ಕನ್ಸಿಡರ್ ಮಾಡಿ ಅಂತೇಳಿ ಸರ್ಕಾರ ನಮ್ಮ ಜಿಲ್ಲೆ. ಸೊ ಒಟ್ಟಾರೆ ಎಲ್ಲ ವಿಧದಲ್ಲಿ ಈ ಮಳೆ ಆಶ್ರಿತ ಬೆಳೆಗಳಿಗೆ SDRF ಏನು SDRF ಆಮೇಲೆ DRF ಮಾರ್ಗಸೂಚಿ ದರ ಪ್ರತಿ ಹೆಕ್ಟರ್ಗೆ 8,500 ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಿ 8,500 ಕೂಡಿಸಿ 17,000 ರೂಪಾಯಿ ಕೊಡ್ತಾಯಿದ್ರು. ನೀರಾವರಿಗೆ 17,000 ಇತ್ತು, ಅದಕ್ಕೆ 8,500 ರೂಪಾಯಿ ಆ್ಯಡ್ ಮಾಡಿ 25,500 ಕೊಡ್ತಾಯಿದ್ರು. ಇನ್ನು ಬಹುವಾರ್ಷಿಕ 2-3 ಬೆಳೆಗಳನ್ನು ತೆಗಿತಾರೆ, ಅವರಿಗೆ 22,500 ಇತ್ತು, 8,500 ಅದನ್ನು ಕೂಡಿಸಿ 31,000 ಕೊಡ್ತಾಯಿದ್ರು. ಇದು ಒಬ್ಬ ಫಲಾನುಭವಿ ಕನಿಷ್ಠ ಅಂದ್ರೆ 2 ಹೆಕ್ಟೇರ್ ಕೊಡ್ತಕ್ಕಂಥ ಒಂದು ನಿರ್ಣಯ ಮಾಡಿದ್ದು. ಆಮೇಲೆ ನಿಮ್ಮ ಕೆರೆದೊಂದು ಹೇಳಿದೆ ನಾನು, ನಮ್ಮ 1972 ಒಳಗೆ 19.5 MCFT 18 ಹೆಕ್ಟರ್ ಇವತ್ತು 11 ಮೀಟರ್ದೊಳಗೆ 400 ಮೀಟರ್ ನೀರಿನೊಳಗೆ ಇವತ್ತು ಒತ್ತಿ ಕೆರೆ ಮಾಡಿದ್ದೀವಿ. ಅದು 28ನೇ ತಾರೀಕು ದಿವಸ ರದ್ದಾದದ್ದು ಇವ್ರಿಗೆ ಮಾಹಿತಿ ಬಂದು ಅದಕ್ಕೆ ಇವರು ಕ್ರಮ ವಹಿಸ್ತಾ ಇದ್ದಾರೆ. ಆಮೇಲೆ ಮನೆಗಳ ಹಾನಿ. ಸೊ ನಮ್ಮ ಭಾಗದೊಳಗೆ ಒಟ್ಟು ಮಳೆ ಹಾನಿ ಆದದ್ದು 470 ಇಂಡಿ ವಿಧಾನಸಭಾ ಕ್ಷೇತ್ರ. ವಿವಿಧ ಕಾರಣಕ್ಕಾಗಿ ಬಾಕಿ ಉಳಿದದ್ದು 439. ಪರಿಹಾರನ ಈಗಾಗಲೇ 154 ಮಂದಿ ಕೊಟ್ಟಿದ್ದೀವಿ ನಾವು. ಉಳಿದದ್ದು ಇನ್ನೊಂದು ಸರ್ವೆ ನಡೀತಾ ಇದೆ. ಆಮೇಲೆ PWD ಇನ್ಫ್ರಾಸ್ಟ್ರಕ್ಚರ್ಸ್ ಬಗ್ಗೆ ಹೇಳಲ್ಲ. ನಮ್ಮ ಜಿಲ್ಲೆಯಲ್ಲಿ
ಇವತ್ತು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಚಡ್ಚಾಡ್ ಆಲ್ಮೇಲೆ ಈ ಬೆಲ್ಟ್ನಾಗ ಎಲ್ಲಕ್ಕಿಂತ ಹೆಚ್ಚಿಗೆ ಚಡ್ಚಾಡ್ ಬೆಲ್ಟ್ ಭಾಳ ದೊಡ್ಡ ಪ್ರಮಾಣದ ಡ್ಯಾಮೇಜಸ್ ಆಗಿದೆ ಸರಾಸರಿ ಇವತ್ತು. ಯಾಕಂದರೆ ಅದು 40 ಹಳ್ಳಿ ತಾಲೂಕು ಗ್ರಾಮಗಳು ಹೊಂದಿರ್ತಕ್ಕಂಥ ಒಂದು ತಾಲೂಕು. ಬಿಜಾಪುರದಲ್ಲಿ ಇಂಡಿ ಹೆಚ್ಚಿಗೆ ಆಗ್ತದೆ ಭಾಳ ಮಂದಿ ಕಲ್ಪನೆ ಇಲ್ಲ. ಇದ್ದ 13 ಜಿಲ್ಲೆಯಲ್ಲಿ 13 ತಾಲೂಕುಗಳಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿರತಕ್ಕಂಥ ಏಕೈಕ ತಾಲೂಕು ಅಂದ್ರೆ ಅದು ಇಂಡಿ. ಸೊ ಹೀಗಾಗಿ ಕ್ಯಾಲ್ಕುಲೇಷನ್ ಇಂಡಿ ಜಾಸ್ತಿ ಬರುತ್ತೆ. ಯಾರೋ ಅದನ್ನು ಬೇರೆ ತಾಲೂಕಿಂದ ಇಲ್ಲೇ ಹೆಚ್ಚಿಗೆ ಅಂತಕ್ಕಂಥ ಪ್ರಶ್ನೆ ಇದೆ. 80 ಹಳ್ಳಿಗಳು ಒಂದು ತಾಲೂಕು, ಉಳಿದ ಎಲ್ಲ ಹಳ್ಳಿಗಳು ಕಡಿಮೆ ಇರ್ತಕ್ಕಂಥ ತಾಲೂಕುಗಳು ಇರೋದ್ರಿಂದ ಭಾವನೆ ಬರ್ತದೆ ಆ ರೀತಿ. ಸೊ ಒಟ್ಟೆ ಪರ್ಮನೆಂಟ್ ರಿಸ್ಟೋರೇಷನ್ ಮಾಡಬೇಕಾಗ್ತದೆ. ಇವರು ಓಡಿಸಿದ್ದು 65.90 ನಾವು ಡಿಮಾಂಡ್ ಮಾಡಿದ್ದಾರೆ. ಸೊ ಜಿಲ್ಲಾ ರಸ್ತೆಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಮುಖ್ಯ ರಸ್ತೆಗಳು ಇವೆಲ್ಲವನ್ನು ಕೂಡಿಸಿನೇ ಇವರು ಪರ್ಮನೆಂಟ್ ಡಿಮಾಂಡ್ ಮಾಡಿದ್ದಾರೆ. ಆಮೇಲೆ ಒಬ್ಬ ದುರ್ದೈವಿ ನಾನು ಹೇಳಿದ್ರೆ 18/9/2025 ಗೋಡೆ ಕಿಸೋದು ನಮ್ಮ ರೂಗಿಯಲ್ಲಿ ಕೂಡಿದರು ಮಧ್ಯಾಹ್ನ 3:30 ಕುಮಾರ್ ಸಮರ್ ತಂದೆ ರಾಜು ಭತ್ತ ಬರೀ 4 ವರ್ಷದ ಮಗುವಿಗೆ. ಸೊ ಈ ಮಗುವಿಗೆ ಜೀವಾನೆ ಆಯಿತು. ಆಮೇಲೆ ಹಾರ್ಟಿಕಲ್ಚರ್ದೊಳಗೂ ಇಂಡಿಗೆ ಭಾಳ ತೊಂದರೆ ಆಗುತ್ತೆ ನಾವೆಲ್ಲ. ಸೊ ಅತಿ ಹೆಚ್ಚು ತೊಂದರೆಗಳನ್ನು ಇವತ್ತು ಹಾರ್ಟಿಕಲ್ಚರ್ದೊಳಗೆ ಇಂಡಿ, ನಿಡಗುಂದಿ, ಆಮೇಲೆ ಚಡ್ಚಾಡ್ ಮತ್ತು ಬಸವನ ಬಾಗೇವಾಡಿ, ಆಮೇಲೆ ವಿಜಯಪುರ, ಸೊ ಎಲ್ಲ ತಾಲೂಕಿನ ಹಳ್ಳಿಗಳು ಈ ಹಾರ್ಟಿಕಲ್ಚರ್ ಬಹುತೇಕ ನಮ್ಮ ಜಿಲ್ಲೆ ಹಾರ್ಟಿಕಲ್ಚರ್ ಡಿಸ್ಟ್ರಿಕ್ಟ್ ಅಂತೇಳಿ ನಾವು ಟ್ರೀಟ್ ಆಗ್ತೀವಿ. ಭಾಳ ಕಡೆ ಅದು ತೊಂದರೆ ಆಗಿದೆ. ಸೊ ಎಲ್ಲವನ್ನ ಗಮನದಾಗ ಇಟ್ಕೊಂಡು ಇಡೀ ಜಿಲ್ಲೆ ಒಳಗೆ ಫಾರ್ಮರ್ಸ್ ಸಂಖ್ಯೆ ಎಷ್ಟು ಅಂದರೆ 82,524. ಈ ಕ್ರಾಪ್ ಲಾಸ್ ಏನೀಗ ನಾವು ಒಂದು ಸರ್ವೆ ಮಾಡಿದ್ದೀವಿ ಅದರ ಪ್ರಕಾರ ಡ್ರೈ ಲ್ಯಾಂಡ್ ಏನು ಒಣಭೂಮಿ ಇದೆ 39,203. ಆಮೇಲೆ ಇರಿಗೇಷನ್ ಲ್ಯಾಂಡ್, ಇರಿಗೇಟೆಡ್ ಲ್ಯಾಂಡ್ 43,321. ಸೊ ಟೋಟಲ್ ಫಾರ್ಮರ್ ಸಂಖ್ಯೆ ಹೇಳ್ತೀನಿ ನಿಮಗೆ 82,524. ಆಮೇಲೆ ಏನು ಫ್ಲಡ್ ಬಂದಿದೆ ನಮ್ಮ ಕ್ಷೇತ್ರ 12 ಹಳ್ಳಿಗಳಿಂದ ತೊಂದರೆ ಆಗಿದೆ. 164 ಮನೆಗಳ ಬಗ್ಗೆ ಸರ್ವೆ ಮಾಡಿದ್ದಾರೆ. ಸೊ ಉಳಿದದ್ದು ನಾನು 23ಕ್ಕೆ ಒಂದು ಫ್ಲಡ್ ಪೂರ್ವವಾಗಿ ಸಭೆ ಮಾಡಿದ್ದೆ, 24 BC ಕರ್ಕೊಂಡು ಮಾಡಿದೆ. ಒಂದು 4 ದಿವಸ ಪ್ರತಿಯೊಂದು ಹಳ್ಳಿಗೆ ಸುಮ್ಮನೆ ಹಿಂಗೆ ಫಾಸ್ಟ್ ಹೋಗೋದು ಬೇಡ, ಪ್ರತಿ ದಿವಸ 4 ಹಳ್ಳಿಗೂ ಡಿಟೇಲ್ ಅಲ್ಲಿ ಅವರು ಇದ್ರಾಗ ಇನ್ವಾಲ್ವ್ ಆಗೋದಂತೇಳಿ ಮಾಡಿ ಒಂದು ದಿವಸ CM ಅವ್ರ ಮೀಟಿಂಗ್ ಹೋಗಿ. ಸೊ ಇಡೀ ವಾರ ನಮ್ಮ ಫ್ಲಡ್ ಯಾರು ಇಫೆಕ್ಟ್ ಆಗಿತ್ತು ಅವ್ರ ಜೊತೆಗೆ ನಾವು ಬದುಕಿದ್ದೀವಿ. ಯಾರೋ ಒಬ್ರು ಮೀಡಿಯಾದವ್ರು ಹೇಳಿದ್ರು ಯಶವಂತರಾಯಗೌಡರು ಎಲ್ಲದ ಅಂತೇಳಿ. ನಾನು ಈ ನದಿ ಒಳಗೆ ಹುಟ್ಟಿ ಎಲ್ಲಿರ್ತೀನಿ, ನನಗಿಂತ ಹೆಚ್ಚಿಗೆ 40 ವರ್ಷ ಊಟಕ್ಕೆ ಅದೇ ಜನ. ನಾನು 40 years 4 JLP 4 MLA ನಾನು ಇರಲಿಲ್ಲ. ಯಾರಿಗೆ ಅದನ್ನು ಮಾಡ್ಬಾರ್ದು. ಈ ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟು ನನ್ನ ಕ್ಷೇತ್ರ ಜನರಿಗೆ ಕೇಳಿದ್ರು, ನೀವು ಎಲ್ಲೋ ಬಿಜಾಪುರದ ಬೆಂಗಳೂರಲ್ಲಿ ಕೂತು ಒಂದು ಏನಾರ ಹಾಕಿಬಿಟ್ರೆ ತಪ್ಪು ಮಾಹಿತಿ ಹೋಗ. ಆ್ಯಂಡ್ ವಿ ಆರ್ ವೆರಿ ಕನ್ಸರ್ನ್. ನಾನು ರಾಜಕಾರಣಕ್ಕೆ ಮಾತ್ರ ಕೊಡೋಂಗಿಲ್ಲ. ನನ್ನ ಕನ್ಸರ್ನ್ ಯಾವಾಗಲೂ ನನ್ನ ಜನ ನನಗೇನು 40 ವರ್ಷ ಸುದೀರ್ಘದ 19ನೇ ವಯಸ್ಸಿನ ನನ್ನ ರಾಜಕಾರಣ ಅಧಿಕಾರ ತಂದು ಇವತ್ತಿನ ತನಕ ಇಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ಏನು ಮಾಡೋದು, ಬೇರೆ ಪ್ರಶ್ನೆನೇ ಬರೋಂಗಿಲ್ಲ. ಸೊ ಅದಕ್ಕೆ ಈ ಛತ್ರಗಳು ಆಗಬಾರ್ದು. ಇವೆಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ನನ್ನ ಕರ್ತವ್ಯ ಇದೆ. ನಾವೇನು ಉಪಕಾರ ಮಾಡ್ತಾ ಇಲ್ಲ. ಭಾಳ ಜನ ನಮಗೇನು ಅವಕಾಶ ಕೊಟ್ಟಿದ್ದಾರೆ. ಆ ಋಣವನ್ನು ತೀರಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಮೇಜರ್ ಕ್ರಾಪ್ ನಮ್ಮಲ್ಲಿ ಏನಾಗಿದೆ ಅಂದರೆ ಏನು ತೊಗರಿ ಬೆಳೆ ಕರಿತೀವಿ 37,500, ಮೇಷ್ 9,000, ಕಾಟನ್ 11,800, ಸಜ್ಜಿ 2,060. ಆಮೇಲೆ ಕಬ್ಬು ಹೆಚ್ಚಿಗೆ ಇವರು 5,000 ಮಾಡಿದ್ದಾರೆ. ಯಾಕಂದ್ರೆ ಕಬ್ಬು ಈ ಮಳೆ ತೇವಾಂಶ ಅಂದ್ರೆ ಕಬ್ಬು ಬೀಳ್ತದೆ. ಅದು ಬಿತ್ತು ಅಂದ್ರೆ ಮಕ್ಕಳು ಹೊಡಿತು ಅಂದರೆ ತೊಂದರೆ ಆಗ್ತದೆ. ನಾವೆಲ್ಲ ಈ ಫ್ಯಾಕ್ಟ್ರಿ ನಡೆಸ್ತೀವಿ. ಕಬ್ಬು ಬೆಳೆಗಾರ ಏನೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇರೋದ್ರಿಂದ ಈ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ನಿಮಗೆ ಸೋಲಾಪುರ ವಿಜಯಪುರ ಹೈವೇ ಟ್ರಾಫಿಕ್ ಡಿಸ್ಟರ್ಬ್ 2 ಸಲ ಆಯಿತು. 23 ಸೆಪ್ಟೆಂಬರ್ನಿಂದ 26ರವರೆಗೆ, 29ರಿಂದ 1ನೇ ತಾರೀಕಿನವರೆಗೆ ನ್ಯಾಷನಲ್ ಹೈವೇ ಟೋಟಲಿ ಕ್ಲೋಸ್ ಆಗಿದೆ. ಸೊ ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸೀನಾ ನದಿ ಮುಖಾಂತರ ಒಂದು ನ್ಯಾಷನಲ್ ಹೈವೇ ಬಂದಾಗಿರ್ತಕ್ಕಂಥ ಉದಾಹರಣೆ ಆ ಭಾಗದ 100 ವರ್ಷದ ಇತಿಹಾಸದಾಗ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಸೊ ಇದಕ್ಕಾಗಿ ನಾನು ಅದಕ್ಕಾಗಿ ಹೇಳ್ತೀನಿ, ಎರಡೂ ಸರ್ಕಾರಗಳು ಸ್ವಲ್ಪ ಕಡೆಯಿಂದ ಕೆಲಸ ಮಾಡತಕ್ಕಂಥ ಪ್ರವೃತ್ತಿ ಇಟ್ಕೊಂಡ್ರೆ ಅಂತ ಒಳ್ಳೆಯದಾಗ್ತದೆ. ಸೊ ಒಟ್ಟಾರೆ ಅನೇಕ ಸಮಸ್ಯೆಗಳ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ನಾನು ಒಂದೇ ಏನು ಅಂದರೆ
ವಾಟರ್ ಮ್ಯಾನೇಜ್ಮೆಂಟ್ ಏನದ ಇದು ಇದೇ ನಮ್ಮ ಕರ್ನಾಟಕ ಮಹಾರಾಷ್ಟ್ರದಾಗಲ್ಲ ಬಹುತೇಕ ಕಡೆ ನೀವು ಇದನ್ನ ಮೈಂಡ್ ಅಪ್ಲೈ ಮಾಡಿ ಸರ್ಕಾರಗಳು ಇದನ್ನು ನಿರ್ಣಯ ಮಾಡಲಿ ಅಂತ ಹೇಳಿ ನನ್ನ ಅಪೇಕ್ಷೆ. ಏನು ಪ್ರಶ್ನೆ ಆಯ್ತಾವೆ? ನೀರು ನಿರ್ವಹಣೆ ಹೋದ 4 ವರ್ಷದಿಂದ ಪ್ರವಾಹ ಆಗುವುದೇ ಹೇಳಿದ್ರಿ, ಈಗೂ ಅದೇ ಹೇಳಾಗುತ್ತೆ. ಇದು ಇಚ್ಛಾಶಕ್ತಿಯಿಂದ ನಿರ್ವಹಣೆ ಮಾಡೋದು ಯಾಕಂದ್ರೆ ಅದನ್ನ ಸಮಸ್ಯೆ ಪರಿಹಾರ ಮಾಡೋದು. ನಾನು ಹೇಳ್ಬಿಡ್ಲ ನಿಮಗೆ, ಈಗ ತುಂಗಭದ್ರಾ ಇದೆ, ಅಲ್ಲಿ ನಮ್ಮ ಆಂಧ್ರ ಮತ್ತು ಕರ್ನಾಟಕದ ಕೂಡ ಜಾಯಿಂಟಿಯಾಗಿ ನಾವು ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ತುಂಗಭದ್ರಾ ಇರಿಗೇಷನ್ ಪ್ರಾಜೆಕ್ಟ್ ಅದಕ್ಕೂ ಮಾಡ್ತೀವಿ, ಬೇರೆ ಬೇರೆ ನಿರ್ವಹಣೆ ಮಾಡ್ತೀವಿ. ಹಂಗೆ ಇಲ್ಲಿ ಯಾಕೆ ಆಗಂಗಿಲ್ಲ? ಅದು ಜಾಯಿಂಟ್ ವೆಂಚರ್ದಾಗ ಡ್ಯಾಮ್ ಇದೇ ಹೇಳಿರಿ, ಇದೇ ಉತ್ತರ ಕೊಡ್ತೀರಿ. ಇದೇ ಪ್ರವಾಹ ಹೀಗೆ ಸಮಸ್ಯೆ ಆಗಿತ್ತು, ಈಗೂ ಹಂಗೆ ಆಗುತ್ತೆ. ಇನ್ನು ಎಷ್ಟು ದಿನ ಇದೆ? ಮತ್ತೆ ಏನು ಬೇರೆ ಅಂದ್ರೆ ನೀವು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನೀವು ಜನಪ್ರತಿನಿಧಿ ತಡೆಗೋಡೆ ಆಯ್ತು, ಏನಾದ್ರೂ ಏನು ಪರ್ಯಾಯ ಅಲ್ಲ. ತಡೆಗೋಡೆ ನದಿ ಎಷ್ಟು ಉದ್ದಿದೆ ಅಷ್ಟು ಲೆಂತಿಗೆ ತಡೆಗೋಡೆ ಮಾಡೋದು ಯಾವ ಬ್ರಹ್ಮನಿಂದೂ ಸಾಧ್ಯ ಇಲ್ಲ. ಏನ್ ಸಾಧ್ಯ ಆಗುತ್ತೆ? ಪರಿಹಾರ ಏನಾಗುತ್ತೆ ಅದನ್ನ ನಾನು ಇಷ್ಟೇ ಹೇಳೋದು, ನಿಮ್ಗೆ ಮಳೆ ಆಗ್ತದಂತಕ್ಕಂಥ ಪ್ರೆಡಿಕ್ಟ್ ಮಾಡತಕ್ಕ ಬಳಕ ನೀವು ಅಲ್ಲಿ ಏನು ಮುಂಜಾಗ್ರತಾ ಕ್ರಮ ತಗೋಬೇಕು. ಈಗ ನಾನೇ ಹೇಳಿನಲ್ಲ, ಸೋನ ಬ್ಯಾರೇಜ್ ಗೇಟ್ಗಳು ಇನ್ನೂ ನದಿ ಪ್ರವಾಹ ಬರ್ತಿತ್ತಲ್ಲ ಅಲ್ಲಿ. ನಾನು 23ನೇ ತಾರೀಕಿನ ಸಾಯಂಕಾಲ 6 ಗಂಟೆಗೆ ಗೇಟ್ ಓಪನ್ ಮಾಡಿಸಿ ನಾವು 29 ಗೇಟ್. ಲಾಸ್ಟ್ ಟೈಮ್ ಆ ಗೇಟ್ಗಳು ಇದ್ದುದರಿಂದ ನಾವು ತೊಂದರೆ ಅನುಭವಿಸಿದ್ದೀವಿ. ವಾಟರ್ ಮ್ಯಾನೇಜ್ಮೆಂಟ್ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಭಾಳ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಡನ್ ಇಟ್. ಅವತ್ತೇ ಸಂಜೆ ಮುಂದೆ ಇರಿಗೇಷನ್ ಸೆಕ್ರೆಟರಿ ಕಡೆ ಒಂದು ಆರ್ಡರ್ ಮಾಡಿಸಿ ಅವತ್ತೇ ಸಾಯಂಕಾಲ ಗೇಟ್ಗಳನ್ನು ಓಪನ್ ಮಾಡಿಸಿ. ನಮ್ಮ ಕೈಗಿದ್ದು ಅಷ್ಟೇ ಅಲ್ಲ, ಇವರು ಮೊದಲು ಅಲ್ಲಿ ಪ್ರಿಡಿಕ್ಟ್ ಮಾಡಿದ್ದಾರೆ ಮಳೆ ಬರ್ತದೆ ಅಂತೇಳಿ. ಮಹಾರಾಷ್ಟ್ರ ಕರ್ನಾಟಕ ಜಂಟಿಯಾಗಿ ಇದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಆಮೇಲೆ ಹೆಚ್ಚಾವತ್ತಾಗಿ ಅವ್ರ ಡ್ಯಾಮ್ಗಳು ಅಲ್ಲಿ ಎಲ್ಲೆಲ್ಲಿ ಮಿನಿ ನೀವು ಬ್ಯಾರೇಜಸ್ ನೋಡಿದ್ರಿ ಅಂದ್ರೆ ನೀವು ಸೀನಾ ನದಿ ಉದ್ದಕ್ಕೆ ಹೋಗ್ಬರ್ಬೇಕು, ಭೀಮಾ ಉದ್ದಕ್ಕೆ ಹೋಗ್ಬರ್ಬೇಕು. ನಮ್ಮ ಅವರು ಒಡಂಬಡಿಕೆ ಏನದವ ಅವ್ರು ಎಷ್ಟು ಉಲ್ಲಂಘನೆ ಮಾಡಿದ್ದಾರೆ ಇದನ್ನ ಮಾನಿಟರಿಂಗ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ನಾವು ಎರಡು ಸರ್ಕಾರ, ಕೇಂದ್ರ ಇರಲಿ, ರಾಜ್ಯ ಇರಲಿ, ಮಹಾರಾಷ್ಟ್ರ ಸರ್ಕಾರ ಇರಲಿ, ಅದನ್ನ ಯಾವಾಗ ಮಾಡ್ತೀರಿ? 4-5 ವರ್ಷ ಪ್ರತಿ ಸತಿ ಇದು ರಿಪೀಟ್ ಆಗತ್ತಿದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಕ್ಕೆ ಪರಿಹಾರ ಯಾವಾಗ? ನಾನು ರೀಪ್ರೆಸೆಂಟೇಟ್ ಮಾಡೋದು ಕರ್ನಾಟಕ ಗವರ್ಮೆಂಟ್. ನಾನು ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಾನು ಕೇಂದ್ರ ಸರ್ಕಾರಕ್ಕಲ್ಲ. ಕೇಂದ್ರ ಸರ್ಕಾರಕ್ಕೆ ಒಬ್ಬ ನಾಗರಿಕನಾಗಿ ಭೀಮೆ ದಡದಲ್ಲಿ ಹುಟ್ಟಿರ್ತಕ್ಕಂಥ ನೋವಿನಿಂದ ಆ ಕುಟುಂಬದ ಜವಾಬ್ದಾರಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಯಾರ ಮುಖಾಂತರ ಯಾರಿಗೆ ಮುಗಿಸ್ಬೇಕು ಅವ್ರು ಮಾಡ್ಬೇಕು. ಇದಕ್ಕೆ ಇದು ಯಾರದಾರಲ್ಲಿ ಹೂ ಇಸ್ ರಿಪ್ರೆಸೆಂಟೇಟಿಂಗ್? ಕರ್ನಾಟಕ ಸರ್ಕಾರ ಪರವಾಗಿ ನಾವು ಪ್ರತಿನಿಧಿಸಿನಿಲ್ಲೋ, ಇದನ್ನ ಪ್ರತಿನಿಧಿಸೋರು ಯಾರದಾರ? ಅವ್ರು ಇದನ್ನ ತಿಳುವಳಿಕೆಯಿಂದ ಇಂಥ ನಿರ್ಣಯಗಳನ್ನ ಸರ್ಕಾರದಲ್ಲಿ ಮಾಡಿಸ್ಬೇಕು. ಅಂದ್ರೆ ಸಿಎಂ ಭೇಟಿ ಆಗ್ಬೇಕು, ಸಿಎಂ ಸಿಎಂ ಅವರು ಮುಖಾಂತರ ಪ್ರಯತ್ನ ಮಾಡ್ತೀವಿ. ಕೇಂದ್ರ ಸರ್ಕಾರದವರು ಪರ್ಸನಲ್ ಆಗಿ ಮಾಡ್ಲಿ, ಯಾಕಂದ್ರೆ ಅವ್ರು ಪ್ರತಿನಿಧಿಗಳಿಲ್ಲ. ಮುಖ್ಯಮಂತ್ರಿಗಳ ಒಬ್ಬರೇ ಅದಾರ, ಅವ್ರದ್ದು ಸಂಸ್ಥೆಗಳದಾರ, ಬೇರೆ ಬೇರೆ ಹಂತದೊಳಗೆ ಅವ್ರದ್ದೇ ಆದಂತ ರಿಲೇಷನ್. ಕರ್ನಾಟಕ ಮಹಾರಾಷ್ಟ್ರಕ್ಕೆ ಭಾಳ ದೂರ ಇಲ್ಲ ಸರ್. ಅವ್ರು ಏನಂತಾರೆ, ಒಂದು ಇಷ್ಟೆಲ್ಲ ಫ್ಲಡ್ ಬಂತು, ಒಂದೇ ಒಂದು ಮೀಟಿಂಗ್ ನ ಸರ್ವಪಕ್ಷಗಳ ಸಭೆ ಕರೀಲಿಲ್ಲ ಸಿಎಂ ಅವರು. ಬರ್ತಾರ ವೈಮಾನಿಕ ಸಮೀಕ್ಷೆ ನಡೆಸ್ತಾರ, ಹೋಗ್ಬಿಡ್ತಾರೆ. ಒಂದು ಸರ್ವಪಕ್ಷ ಸಭೆ ಕರೆದು ಇದು ಮಾಡಿದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ನೋಡ್ರಿ, ಎಲ್ಲಿ ಹಾನಿ ಆಗ್ಯದ ಅದಕ್ಕೆ ಸ್ಪಂದಿಸಿಬಿಟ್ಟಿದ್ದಾರೆ ಅವರು. ಸಭೆ ಯಾವಾಗ ಮಾಡಬೇಕು ನಿರ್ಣಯ ಮಾಡಿರ್ಲಿಲ್ಲ. ಅದು ಬೇರೆ ಇನ್ನೂ ಡ್ಯಾಮ್ ನೀರು ಇಳಿದಿರ್ಲಿಲ್ಲ, ಇನ್ನ ಫ್ಲಡ್ ಕಡಿಮೆ ಆಗಿರ್ಲಿಲ್ಲ. ಆ ಟೈಮ್ನಾಗೆ ಅವ್ರು ಬಂದು ಜನಪರ ನಿರ್ಣಯ ಮಾಡಿ ಹೋಗಿದ್ದಾರೆ. ಅವ್ರು ಗುಲ್ಬರ್ಗಕ್ಕೆ ಬಂದು ಅಲ್ಲ ಸರ್, ಹೆಚ್ಚಿನ ಅನುದಾನ ಕೇಂದ್ರದಿಂದ ತರಬೇಕು ಅಂತಲ್ಲ, ಅದಕ್ಕೆ ಅವ್ರು ಉತ್ತರ ಸರ್ ಹೇಳಿದಾರಲ್ಲ ಮುಖ್ಯಮಂತ್ರಿಗಳೇ. ಆ ಪತ್ರಿಕಾಗೋಷ್ಠಿ ನೋಡಿರೋ ಇಲ್ಲ? ಅಲ್ಲ ಸರ್, ಹೆಚ್ಚಿನ ಅನುದಾನ ತರಬೇಕು ಅಲ್ಲ. ನಾ ಏನ್ ಕೇಳ್ತಾ ಇದ್ದೀನಿ, ಪತ್ರಿಕಾಗೋಷ್ಠಿ ನೋಡಿರೋ ಇಲ್ಲೋ ನೀವು? ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದಾರೋ ಇಲ್ಲೋ? ಆಮೇಲೆ ಲೆಟರ್ ಬರಿತಾ ಇದ್ದಾರೆ, ಚೀಫ್ ಸೆಕ್ರೆಟರಿ ಮುಖಾಂತರ ಹೋಗಿದೆ ಅದು. ಅದೇ ಸರ್ವಪಕ್ಷ ಸಭೆ ಕರೆದಿದ್ರೆ ನಾವು ಒಟ್ಟಿಗೆ ಅಲ್ಲ, ಅದ್ರದ್ದೊಂದು ಏನಾರ ಕಾಪಿ ಕೊಡ್ಲೇನೆ ಸರ್. ಒಂದು ನಿಮಿಷ ಪ್ರಶ್ನೆ ಕ್ಲಿಯರ್ ಮಾಡಿ. ಅಲ್ಲ, ನಿಮ್ಗೆ ನಮ್ಮ ಸರ್ಕಾರದಿಂದ ಏನು ಮನವಿ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರದ ಪತ್ರ ಕೊಡ್ಲಿ. ಅದೇ ಮನವಿ ಕೊಡೋ ಬಗ್ಗೆ ನಮ್ಮ ಸರ್ವಪಕ್ಷ ಸಭೆ ಮನವಿ ಅಂದ್ರೆ ನಾವು ಒಟ್ಟಿಗೆ ಸೇರಿ ನಾವು ನಾಗರಿಕ ಸಮಾಜವನ್ನ ಪ್ರಶ್ನಿಸತಕ್ಕಂಥ ಸರ್ಕಾರದ ಜವಾಬ್ದಾರಿ. ಒಂದು ಪತ್ರ ಬಂದ್ರು ಅಷ್ಟೇ, ಮನವಿ ಮಾಡ್ಕೊಂಡ್ರು ಅಷ್ಟೇ, ಪ್ರಾಕ್ಟಿಕಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಇವೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದು ನಾರ್ಮಲ್ ಕೋರ್ಸ್ದಾಗ ಬೇರೆ, ಈ ವಿಷಯಗಳು ಬೇರೆ. ಇಲ್ಲಿ ನಾಗರಿಕ ಸಮಾಜವನ್ನ ಪ್ರಶ್ನಿಸ್ತಕ್ಕಂಥ ಯಾವುದೇ ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಾನವೀಯತೆಯಿಂದ ನಮ್ಮ ಕಾರ್ಯಗಳು ನಾವು ಮಾಡಬೇಕಾಗ್ತದೆ. ಯಾಕೆ ಇದಕ್ಕೆ ಮನಮೋಹನ್ ಸಿಂಗ್ ಅವರು ಯಾಕೆ ಬಂದು ಮಾಡಿ ಹೋದ್ರು? ಅವಾಗ ಯಾಕೆ ಈ ಬೇರೆ ಸರ್ಕಾರದ ಅಂತ ನೀವು ಮಲ್ತಾ ಇದ್ದೋಡಿ ಅಂತ ಹೋಗ್ತೀರಿ? ನಿಮ್ದೇ ಇತ್ತು ಅಂದ್ರೆ ನಾವಿದ್ದಾಗ 5 ಲಕ್ಷ ರೂಪಾಯಿ ನಾವು ಮನೆ ಕೊಟ್ಟಿದ್ವಿ, 25,000 ರೂಪಾಯಿ ಘೋಷಣೆ ಮಾಡಿದ್ರು ಅವಾಗ. ಕ್ಷೇತ್ರ ಎಷ್ಟು? ಏರೆ ಎಷ್ಟು ಗೊತ್ತದ? ಏರೆ ಹೇಳಿದೆ ನಿಮಗೆ ಎಷ್ಟು ಏರೆ ಅನ್ನೋದು ಮಾಹಿತಿ ಕೊಡ್ತೀನಿ. ಸ್ವಲ್ಪ ಪ್ರೆಸ್ ಮೀಟ್ ಮುಗಿದ ಕ್ಷೇತ್ರದ ಮೇಲೆ ಹೋಗ್ತದೆ.
ಈಗ ನಮ್ಮಲ್ಲಿ ಒಂದು 15 ಮಳೆ ಆಯ್ತು 2014-15 ಇದು 13-14. ನಾನು ಬರೀ ಒಂದು ಸ್ಮಾಲ್ ಲಿಮಿಟೆಡ್ ಏರಿಯಾ ಆಗಿತ್ತು 65 ಕೋಟಿ ರೂಪಾಯಿ ಕೊಡಿಸಿದ್ದೆ. ನಮ್ಮದೇ ಸರ್ಕಾರ ಇತ್ತು, ಇದೇ ಮುಖ್ಯಮಂತ್ರಿಗಳು, ಅಂದಲೂ ಮುಖ್ಯಮಂತ್ರಿ ಇದ್ರು, ಇಂದೂ ಅದಾರ, ಅವ್ರ ಕಡೆ ಕೊಡಿಸಿದ್ದೆ. ನಿಮ್ಮ ಹೆಂಗಂದ್ರೆ ನಿಮ್ಮ ಇದ್ರ ಮೇಲೆ ಹೋಗ್ತದೆ, ಕ್ಷೇತ್ರದ ಒಟ್ಟು ವಿಸ್ತರಣೆ ಮೇಲೆ. ಸ್ವಲ್ಪ ಪ್ರಮಾಣದ ಏರಿಯಾ ಕವರ್ ಆಗಿತ್ತು, ತೊಂದರೆ ಆಗಿತ್ತು ಅಂದ್ರೆ ಅಲ್ಲಿ ಹೆಚ್ಚಿಗೆ ಬರ್ತದೆ. ಕ್ಷೇತ್ರ ಹೆಚ್ಚಿಗೆ ಆಯಿತು ಅಂದ್ರೆ ತೊಂದರೆ. ಈಗ ಓನ್ಲಿ ನಾರ್ತ್ ಕರ್ನಾಟಕ ಇಫೆಕ್ಟೆಡ್ ಅದ, ಸೌತ್ನಾಗ ಇಲ್ಲಿ ಸಮಸ್ಯೆ. ಸೌತ್ನಾಗ ಇವತ್ತು ಮಳೆ ಕಡಿಮೆ. ನಿಮ್ಗೆ ಈಗ ಹೇಳ್ಬಿಡ್ತೀನಿ 2024-25 ಈಗಿಂತ 22% ಹೆಚ್ಚಿಗೆ ಮಳೆ ಆಗಿದೆ. ಈ ಸಲ ಓನ್ಲಿ 4. ಆಮೇಲೆ ಸರ್ಕಾರ ಅದನ್ನ ಗಮನದಾಗ ಇಟ್ಕೊಂಡು ಈಗ ನಾವು ಮಾಡ್ಬೇಕಾಗ್ತದೆ. ಆಮೇಲೆ ನಿಮ್ಗೆ ಹೇಳ್ತೀನಿ, ಯಾವುದೇ ಸರ್ಕಾರ ಇಂಥವ್ ರಿಲೀಫ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ಸ್ ಅಂತ ಏನು ಬರ್ತದ, ಇದ್ರಾಗ ಮ್ಯಾನೇಜ್ಮೆಂಟ್ ಮಾಡಿದ್ರು ಯಾವ ಸರ್ಕಾರ ಸಾಧ್ಯ. ಅದ್ರ ತಾತ್ಪೂರ್ತಿಕ ಸಮಸ್ಯೆ ಆದವ್ರನ್ನ ಸಮಾಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದೆ. ಆದ್ರೆ ನಾನೇ ಹೇಳ್ಬಿಡ್ತೀನಿ, ನಮ್ಮದು ಆಕ್ಚುಲಿ ಎಷ್ಟು ನಮ್ಮ ರೈತರಿಗೆ ಹಾನಿ ಆಗ್ತದೆ ಆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದನ್ನ, ಅಥವಾ ಯಾವುದೇ ಸರ್ಕಾರದಿಂದ ಸಾಧ್ಯ ಇದನ್ನ, ಯಾರಿಂದೂ ಸಾಧ್ಯ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಹಾನಿ ಆಗಿದೆ, ಯಾವ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಕೊಟ್ಟಿಲ್ಲ, ಈಗೂ ಕೊಟ್ಟಿಲ್ಲ, ಮುಂದೂ ಕೊಡೋದಿಲ್ಲ. ನಾನೇ ಭಾಳ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಆಮೇಲೆ ಆಗೋದಿಲ್ಲ. ಇದು ನಿಸರ್ಗದ ತೊಂದರೆಗಳನ್ನ ಜನರು ಪ್ರಜ್ಞಾವಂತರದಾರಿಗೆ, ನಮ್ಗಿಂತ ಹೆಚ್ಚು ಜನ ಪ್ರಜ್ಞಾವಂತರದಾರ. ನಾವೇನು ಹೇಳ್ತೀವಲ್ಲ ಅದಕ್ಕಿಂತ ಹೆಚ್ಚಿಗೆ ಗಮನಿಸ್ತಾರೆ. ಅವ್ರಿಗೆ ಗೊತ್ತದ ಯಾವ್ದು ಆಗ್ತದೆ ಯಾವ್ದು ಆಗಲ್ಲ. ಸರ್, ಈಗ ನಿಮ್ಮ ಸರ್ಕಾರ ಮುಂಜಾಗ್ರತೆ ಮಾತಾಡ್ತಾರೆ. ಸರ್ಕಾರದಲ್ಲಿ ಮಾಸಿಕ KDP ಸಭೆಗಳೆಲ್ಲ, ತ್ರೈಮಾಸಿಕ KDP ಸಭೆಗಳೆಲ್ಲ, ಬ್ಯಾಂಗ್ಳೂರು ಕಡೆ 2 KDP ಸಭೆಗಳಾಗ್ತವೆ. ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲ್ಲ, ಮುಂಜಾಗ್ರತಾ ಕ್ರಮಗಳ ಬಗ್ಗೆನೂ ಚರ್ಚೆ ಆಗಲ್ಲ. KDP ಯಾರು ಕರಿಬೇಕಾಯ್ತು ಅವ್ರಿಗೆ ಪ್ರಶ್ನೆ ಕೇಳಬೇಕು. ಅಲ್ಲ, ಸರ್ಕಾರದ ಬಗ್ಗೆ ಮುಂದೆ ನಾವು ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ. KDP ಮೀಟಿಂಗ್ ಕಂಡಕ್ಟ್ ಮಾಡೋದು ಜಿಲ್ಲೆಯೊಳಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದೊಳಗೆ ಪ್ರಶ್ನೆನೇ ಬರಂಗಿಲ್ಲ. KDP ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಮಿತಿಗಳ ಮೇಲೆ ಅವರ ಈಗ SC/ST ಜನಾಂಗ ಬೇರೆ ಬೇರೆ ಅಂತ ಬೇರೆ ಬೇರೆ ಸಭೆಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಮಗೆಲ್ಲ ವಾರಕ್ಕೊಂದು ಕಮಿಟಿ ಇರ್ತದೆ. ರಾಜ್ಯದಲ್ಲಿ 10 ಸಮಿತಿ ಕಮಿಟಿಗಳು, ಎಸ್ಟಿಮೇಟ್ ಕಮಿಟಿ ಇದೆ, ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆ. ಅದ್ರ ಮುಖಾಂತರ ಚರ್ಚೆಗಳಾಗ್ತಿರ್ತಾವೆ ರಾಜ್ಯ ಮಟ್ಟದಲ್ಲಿ. ಅವು ಯಾವ ಸಭೆಗಳು ನಿಂತಿಲ್ಲ. ನೀವು ಹೇಳೋದು KDP 1 ಅಂತ ಹೇಳಿದ್ರಿ, ಅದು ಜಿಲ್ಲಾದೋ ಸ್ಟೇಟದ್ದು ಅದು ಹೇಳಿ. ಬಿಜೆಪಿ ನಾಯಕರು ಮಾಡೋದು ಜಿಲ್ಲೆದಲ್ಲ, ಜಿಲ್ಲೆ ಯಾರು ಪ್ರತಿನಿಧಿಸ್ತಾರೆ ಅವ್ರಿಗೆ ಕೇಳಬೇಕು. ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಐ ಆಮ್ ನೋವೇರ್ ರಿಲೇಟೆಡ್ ಟು ದಟ್ ಇಶ್ಯೂ. ಸರ್, ನೀವು ಸಮಿತಿ ಭಾಗ KDP ಸಮಿತಿ ಅಂತ. ನಾನು ಬಹುತೇಕ ಈ ಸಲದ ಈ ಸರ್ಕಾರ ರಚನೆ ಆದ ನಂತರ ಯಾವುದೇ KDP ಸಭೆಗೂ ನಾನು ಬಂದಿಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ. ಅದನ್ನು ಈ ಪ್ರಶ್ನೆಗೆ ಹೇಳಂಗಿಲ್ಲ, ಸಮಯದಾಗ ಉತ್ತರ ಕೊಡ್ತೀನಿ ಸಂದರ್ಭ ಬಂದಾಗ. ಸರ್, ಈಗ CWC ವರದಿ ಪ್ರಕಾರ ಏನು ಬಂದಿದೆ ಅದ್ರ ಕುರಿತಾಗಿ ಯಾಕೆ ಗಮನ ಹರಿಸ್ತಾ ಇಲ್ಲ? CWC ಏನ್ ಮಾಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳನ್ನ ಈಗ ಲಕ್ಷಾಂಗಟ್ಟಲೆ ಸ್ಯಾಲರಿ ತಗೋತಾರೆ. CWC ಬಗ್ಗೆನೇ ನಾನು ಹೇಳಿದ್ದೀನಿ. ನೀವು ಎಲ್ಲಿ ತನ ಇವೆಲ್ಲ ಏನಾಗ್ಯಾವ ಅಂದ್ರೆ ನಾನು ಹಿಡ್ಕೊಂಡು ಹೇಳ್ತೇನೆ. ಇಶ್ಯೂ ಆಗಕ್ಕೆ ಇದ್ರ ಬಗ್ಗೆ ಭಾಳ ಅಲರ್ಟ್ ಆಗ್ತೀವಿ. ಈ ಇಶ್ಯೂ ಮುಗಿತಲ್ಲ, ವೆರಿ ನೆಕ್ಸ್ಟ್ ಮಿನಿಟ್ನಾಗ ನಾವು ಇದ್ರ ಬಗ್ಗೆ ಯಾರೇ ಇರಲಿ, ಅವ್ರು ಯಾವುದೇ ಸರ್ಕಾರ ಇರಲಿ, ನಾನು ಅವರು ಇವರು ಅಂತ ಹೇಳಂಗಲ್ಲ, ನನ್ನ ಒಳಗೊಂಡು ನಮ್ಮ ಸರ್ಕಾರ ಒಳಗೊಂಡು ನಾನು ನೀನು ನಿಮ್ಮ ಮುಂದೆ ಇದನ್ನ ಹೇಳ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಏನು ಸಭೆ ಕರೆದಿದ್ರು, ನಾನು ಅವತ್ತೇ ಹೇಳಿನು, ಕೃಷ್ಣ ಕಾವೇರಿಗೆ ಏನು ಮಹತ್ವ ಸಿಗ್ತದೆ, ಉಪನದಿಗೆ ಸಿಕ್ಕಿಲ್ಲ ಅಂತ ಹೇಳಿ ಸಭೆ ಒಳಗೆ, ನೀವು ಗುಲ್ಬರ್ಗ ಸಭೆ ಒಳಗೆ ಯಾರು ಇದ್ರೆ ಅಂದ್ರೆ ಅವ್ರು ಕೇಳ್ಬೋದು. ಐ ಆಮ್ ಮೋಸ್ಟ್ ಪ್ರಾಕ್ಟಿಕಲ್. ನನ್ನ ಕನ್ಸರ್ನ್ ನಾನು ನದಿ ದಂಡಿ ಹುಟ್ಟಿನ, ಅವ್ರು ಏನು ತೊಂದರೆ ಅನುಭವಿಸ್ತಾರೆ ನನಗೆ ಗೊತ್ತು. ಅಲ್ಲ, ಮುಂಚಿತವಾಗಿ ವರದಿಗಳೇ ಯಾವುದು ಗೊತ್ತಿಲ್ಲ, ಕೊಟ್ಟಿಲ್ಲ. ನಿಮ್ಗೆ ಹೇಳಿದ್ರೆ ಅಂತ ದೊಡ್ಡ ಸಂಸ್ಥೆ. ಇತ್ತೀಚಿನ ಸರ್ಕಾರಗಳು ಹೆಂಗದಾವ ಅಂದ್ರೆ, ಯಾವ್ದು ಸಮಸ್ಯೆ ಉದ್ಭವಿಸ್ತದ ಅವಾಗ ಮಾತ್ರ ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾರೆ. ಆ ಸಮಸ್ಯೆ ಮುಗಿತಲ್ಲ, ಫ್ಲಡ್ ವರ್ಷ ಪೂರ್ತಿರಂಗಿಲ್ಲ. ಫ್ಲಡ್ ಇದ್ದಾಗ ಇಷ್ಟೆಲ್ಲ ವಿಚಾರಗಳನ್ನು ಮಾತಾಡ್ತೀವಿ, ಮುಗಿದ ನಂತರ ಯಾರು ಮಾತಾಡಂಗಿಲ್ಲ. ನಾನು ಅದಕ್ಕೆ ಹೇಳಿದೆ, ಫ್ಲಡ್ ಇಂಥವೇನು ವೆಟ್ ಡ್ರಾಟ್, ಡ್ರೈ ಡ್ರಾಟ್ ಅಥವಾ ಅರ್ಥಕ್ವೇಕ್ನಂಥವು ಏನು ಇಂಥವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಾಗ ನೀವೆಲ್ಲರೂ ಇನ್ವಾಲ್ವ್ ಆದರೆ ಗೌರ್ಮೆಂಟ್ ಅವ್ರು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಲಿ, ಅವಾಗ ಕಾನ್ಸಂಟ್ರೇಷನ್ ಆಗ್ತದೆ. ಎಲ್ಲಿ ತನ ನೀವು ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟ್ ಮಾಡಂಗಿಲ್ಲ, ರೆವೆನ್ಯೂದವ್ರ ಮೇಲೆ ಉಳಿದ ಇಲಾಖೆಗಳ ಮೇಲೆ ನೀವು ನಿರ್ವಹಿಸ್ತೀರಿ. ಒಬ್ರು ಅವ್ರು ಇರ್ಲಿಲ್ಲ. ನಿಮ್ಗೆ ಹೇಳ್ತೀನಿ, ಒಬ್ಬರಾಯ ಕಾಲದಾಗ ಒಂದು ವ್ಯವಸ್ಥೆ ಬಂದದಿಲ್ಲ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಬಿಟ್ಟು ಬಂದು ಏನು ಮಾಡೋಲ್ಲ. ಇವತ್ತಿಗೂ ಅದೇ ದಾರಿ ಒಳಗಿದ್ದೇವೆ ನಾವು. 2025 ಪ್ರಪಂಚ ಎಲ್ಲಿ ಹೊಂಟದ, ನಾವು ಎಲ್ಲಿ ಹೊಂಟಿದ್ದೇವೆ ಅಂತಕ್ಕಂಥ ಚಿಂತನೆಗಳಿಲ್ಲ. ವಿ ಮಸ್ಟ್ ಚೇಂಜ್ ಅವರ್ ಆಟಿಟ್ಯೂಡ್ಸ್. ಹೊಸ ಪ್ರಯೋಗಗಳು ತಗೋಬೇಕಲ್ಲ. ಅದಕ್ಕೆ ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಸರ್ಕಾರ ತಗೊಂಡ್ಬರ್ರಿ, ನೀವು ಮಾಡೆಲ್ ಆಗ್ಲಿಕ್ಕೆ ದೇಶಕ್ಕೆ ತಂತ್ರಜ್ಞಾನ ಮುಂದುವರೆದಿದೆ. ಹೌದು,
ಇನ್ನೂ ಒಂದು ವರ್ಷ ಬಿಫೋರ್ ಈ ತರ ಆಗ್ಬೋದು ಅಂತ ಹೇಳುವಷ್ಟು ತಂತ್ರಜ್ಞಾನ ಇದೆ. ಕ್ಲೈಮೇಟ್ ಚೇಂಜ್, ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೂ ಕಾನ್ಸೆಪ್ಟೇ ಇಲ್ಲ. ಕ್ಲೈಮೇಟ್ ಚೇಂಜ್ ಆಗಿರ್ತಕ್ಕಂಥ ಚಿಂತನೆಗಳು ದೇಶದುದ್ದಕ್ಕೂ ಪ್ರಪಂಚದುದ್ದಕ್ಕೂ ನಡೀತಿರ್ತವೆ. ಆ ಚಿಂತನೆಗಳನ್ನು ಗಮನಿಸಬೇಕಾದದ್ದು ಸರ್ಕಾರಗಳ ಜವಾಬ್ದಾರಿ, ವೆದರ್ ಇಟ್ ಈಸ್ ಯೂನಿಯನ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. ಸರ್, ಈಗ ಬಿಜೆಪಿ ತಂಡ ಚರ್ಚೆ ಭಾಗಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಭೇಟಿ ಕೊಟ್ಟಿಲ್ಲ ಅಂತಲ್ಲ, ಕೊಡಬೇಕಾಗಿತ್ತು. ಅಲ್ಲಿಯೂ ಆಗಿದೆ. ಅಲ್ಲಿಯೂ ಅತಿ ಹೆಚ್ಚು ಬಿಜಾಪುರ ಜಿಲ್ಲೆಗೆ ಬಂದವರು ಅಪೋಸಿಷನ್ ಲೀಡರ್, ನಾನು ಏನು ಹೇಳಿದೆ ಗೊತ್ತು, ಈಸ್ ದ ಸ್ಯಾಡೋ ಚೀಫ್ ಮಿನಿಸ್ಟರ್. ಅಪೋಸಿಷನ್ ಲೀಡರ್ ಈಸ್ ದ ಸ್ಯಾಡೋ ಚೀಫ್ ಮಿನಿಸ್ಟರ್. ವಿ ಮಸ್ಟ್ ಟ್ರೀಟ್ ಲೈಕ್ ದೆಮ್. ನಾನು ಬಹಳ ಗೌರವದಿಂದ ಕಾಡ್ತೀನಿ ಅವ್ರಿಗೆ. ನಿಮ್ಗೆ ಹೇಳ್ತೀನಿ, ಯಾರಾದ್ರೂ ವಿರೋಧ ಮಾಡ್ತಿದ್ರ, ವಿರೋಧ ಪಕ್ಷ ಇದ್ರ, ನಾಗರಿಕ ಸಮಾಜದ ಸರ್ಕಾರಗಳ ಪ್ರತಿನಿಧಿಗಳ ಕರ್ತವ್ಯವನ್ನು ಅವ್ರನ್ನ ಬಹಳ ಗೌರವದಿಂದ ಕಾಣಬೇಕು. ಅವರು ಚರ್ಚೆಗೆ ಹೋಗಿ ಬರ್ಬೇಕಾಗಿರೋದು ನನ್ನ ಆಶಯ. ಯಾಕಂದ್ರೆ ಅತಿ ಹೆಚ್ಚು ಮಳೆ ಆಗಿದೆ, ತೊಂದರೆ ಆಗಿದೆ, ಅವರು ಸಹಾಯಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಮತ್ತು ಬೇರೆ ಬೇರೆ ಕಡೆನೂ ಬರಬೇಕಾಗಿತ್ತು. ಅವರು ಯಾಕೆ ನಾನು ಇದನ್ನ ಹೇಳಿದೆ ಅಂದ್ರೆ, ವೈಮಾನಿಕ ಸಮೀಕ್ಷೆ ಒಳಗೆ ಮಾಡಿದಾರ, ನೆಲಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಅವರು. ನೀವು ನೆಲಕ್ಕೆ ಬಂದವರು ಎದನ್ನು ಗುರುತಿಸಬೇಕಾಗಿದ್ದು ಗುರುತಿಸಿಲ್ಲಪ್ಪ, ಅದು ನನ್ನ ಸಲಹೆ. ಐ ಆಮ್ ಫ್ರಮ್ ಗೌರ್ಮೆಂಟ್, ನಾನು ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತೀನಿ. ನಾವು ಇಲ್ಲಿ ಏನು ಸಮಸ್ಯೆಗಳು ಉದ್ಭವಿಸ್ತಾವ ಮನವರಿಕೆ ಮಾಡ್ತಕ್ಕಂಥ ಜವಾಬ್ದಾರಿ ಅತ್ಯಂತ ಅನುಭವಿಗಳಿದ್ದೇವೆ. ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಯಾವ ರೀತಿ ಮನಸ್ಸೊಲಿಸಿ ಸರ್ಕಾರದ ಕೆಲಸ ಮಾಡಿಸ್ಬೇಕಂತಕ್ಕಂಥ ಅತ್ಯಂತ ಅನುಭವಗಳಿದ್ದೇವೆ. ಮುಖ್ಯಮಂತ್ರಿಗಳು ಬಂದ್ರು ಅಷ್ಟೇ, ಬರಲಿಲ್ಲ ಅಂದ್ರೂ ಅದನ್ನ ಅಷ್ಟೇ ಸಮರ್ಥವಾಗಿ ಮಾಡೋದಿದ್ದೇವೆ. ಅವ್ರ ಅಪೋಸಿಷನ್ದವ್ರು ನಿಮ್ಮದೇನು ಕಳ್ಕಳಿತ್ತು, ನೀವು ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ಕೊಂಡು ಬಂದಿದ್ರಿ, ನೀವು ಚರ್ಚೆನ ಗಮನಿಸಬೇಕಾಗಿತ್ತು ಮೊದಲ ಅಂತ ನನ್ನ ಸಲಹೆ ಅವರಿಗೆ. ಅಲ್ಲ, ಇಲ್ಲಿ ಅವ್ರು ಬಿಡ್ಲಿ, ಇನ್ನೊಮ್ಮೆ ಎಲ್ಲರೇ ಹೋದಾಗ್ರೆ ಅವರು ಯಾವ ಜಿಲ್ಲೆ ವಿಸಿಟ್ ಮಾಡ್ತಾರ ಆ ಜಿಲ್ಲೆ ಒಳಗೆ ಕೇಳಬೇಕು, ಇಲ್ಲಿ ಅತಿ ಹೆಚ್ಚು ತೊಂದರೆ ಆಗಿರ್ತಕ್ಕಂಥ ತಾಲೂಕ ಯಾವುದು, ಅತಿ ಸಮಸ್ಯೆ. ಈಗ ಫ್ಲಡ್ ಬಂತು, ಚರ್ಚೆಗಾಗಿಲ್ಲ, ಅಲ್ಲಿ ಅದ ಬಿಕಾಸ್ ಸೀನಾ ಎಲ್ಲಿ ಬಂದು ಕೂಡ್ತದ, ಕೂಡಲ ಸಂಗಮ ಹತ್ರ ಏನು ಬಂದು ಕೂಡ್ತದ, ಏನು ನಮ್ಮ ಅಣಚಿ ಹಿಂಗಡಿ ಹತ್ರ ಬಂದು ಕೂಡ್ತದ, ಅಲ್ಲಿ ಸ್ಟಾರ್ಟ್ ಆಗ್ತದೆ ಫ್ಲಡ್. ಚರ್ಚಾಣಕ್ಕಿಲ್ಲ. ಆದ್ರೆ ಅತಿವೃಷ್ಟಿ ಮಳೆ ಒಳಗೆ ಚರ್ಚಾಣ ಇಸ್ ಮೋರ್ ಎಫೆಕ್ಟೆಡ್ ತಾಲೂಕು ಇನ್ ಅವರ್ ಡಿಸ್ಟ್ರಿಕ್ಟ್. ನಾನು ಹೇಳಿದಲ್ಲ, ಹೆಚ್ಚುವರಿಯಾಗಿ 150, 84 ಎವರೇಜ್ ಆಗಬೇಕಾಯ್ತು, 150 ಆಗಿದೆ. ಸೊ ದ್ಯಾಟ್ಸ್ ಮೈ ಕನ್ಸರ್ನ್. ನಾನು ಅಪೋಸಿಷನ್ ಲೀಡರ್ಗೆ ಭಾಳ ಅನುಭವಿಗಳಾದರೆ ಅವ್ರು ಮುಂದಿನ ಸಲ ಇಂಥವು ಯಾವುದೇ ಜಿಲ್ಲೆಗೆ ಹೋದರೆ ಅತಿ ಸಮಸ್ಯಾದಾಯಕವಾದಂಥ ಪ್ರದೇಶಕ್ಕೆ ಭೇಟಿ ಕೊಡಲಿ, ಅದಕ್ಕೊಂದು ವ್ಯಾಲ್ಯೂ ಬರ್ತದೆ, ಒಂದು ಗೌರವ. ನಿಮ್ಮ ಪ್ರಕಾರ ಅವ್ರು ಯಾಕೆ ಹೋಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ? ನನಗೆ ಗೊತ್ತಿಲ್ಲ, ಅವ್ರು ಮನಸ್ಸನ್ನು ನಾ ಹೆಂಗೆ ಪ್ರಿಡಿಕ್ಟ್. ಈಗ 17,000ರಿಂದ 25,000 ಒಳಗಡೆ ಈ ತುರ್ತು ಪರಿಹಾರ ಘೋಷಣೆ 8.5 ಅಲ್ಲ, 1 ಹೆಕ್ಟರ್ಗೆ ಎಷ್ಟು? 1 ಹೆಕ್ಟರ್ಗೆ ಅದೇ ಹೇಳಿದಲ್ಲ, 17,000. 34,000 ಒಂದು ರೈತಿಗೆ ಬರ್ತದೆ, 51,000 ಒಂದು ರೀತಿ ಬರ್ತದೆ, 62,000 ರೂಪಾಯಿ. ಲಕ್ಷಾಂಗಟ್ಟಲೆ ಲಾಸ್ ಆದ ರೈತರಿಗೆ ಆಗಲೇ ಏನು ಹೇಳಿದೆ ನೀವು ಕೇಳಿಸ್ಕೊಟ್ರೆ ಇಲ್ಲ ಇದೆ ಸರ್. ಅದನ್ನ ಹೆಚ್ಚಿಗೆ ಮಾಡಕ್ಕೆ ಏನು ನೀವು ಪ್ರಯತ್ನ ಮಾಡಿ? ನಾನೇ ಒಬ್ಬ ರೈತ, ನನ್ನ ಹೊಲ್ಲಾಗಿನ ಬೆಳೆಗೆ ಎಷ್ಟು ಬರ್ತದೆ ಅನ್ನೋ ಮಾಹಿತಿ ಅದ ನನಗೆ. ನಾ ಯಾರೋ ಅಧಿಕಾರಿಗಳು ಕೊಟ್ಟ ಮಾಹಿತಿ ಮೇಲೆ ಹೇಳ್ತಾ ಇಲ್ಲ. ಈ ಫ್ಲಡ್ ಬಗ್ಗೆ, ರೈತರ ಬಗ್ಗೆ ಸಮಸ್ಯೆ ಇದನ್ನ ಹಿಂಗೆ ಇಟ್ಕೊಳ್ಳಾರ್ದ ಹೇಳಿದೆ ನಾನು ನಿಮ್ಗೆ. ಬರೀ ಸ್ಟೇಟು ಫಿಗರ್ಸ್ ಕಲಾಗ ಮೊದಲು ನೋಡ್ಲಾರ್ದೆ ಅದಕ್ಕೆ, ಬಿಕಾಸ್ ಐ ನೋ ಆಲ್. ಮಿನಿಮಮ್ 50,000 ಆಗ್ಬೇಕು ಕೆಲವೊಬ್ಬರು ರೈತರ ಬೇಡಿಕೆ ಇದೆ. ಎಷ್ಟು ಬರೀ 50 ಅಲ್ಲ, ಅವ್ರು ಕೊಟ್ಟ ಹಾನಿ ನಿಜವಾಗಿ ಎಷ್ಟು ಹಾನಿಗೆ ನಾಟ್ ಕೊಡ್ಬೇಕು ನಾನು ಒತ್ತಾಯ ಇದೆ ಸರ್ಕಾರ. 50,000 50,000 ಆದ್ರೂ ಆಗ್ಬೋದ ಸರಿ? ಎಷ್ಟೇ ಕೊಟ್ಟರು ಕಡಿಮೆನೆ ನಮ್ಮ ರೈತರು ಇವತ್ತಿನ ಸ್ಥಿತಿ. ಅಲ್ಲ, ಒಂದು ಬೇಡಿಕೆ ಈಗ ರೈತರಿಗೆ ನಾನು ಹೇಳಿಲ್ಲ 50,000 ಸ್ವಲ್ಪ ತಾತ್ಪೂರ್ತಿಕ. ಆಕ್ಚುಲಿ ಎಷ್ಟು ಲಾಸ್ ಆಗ್ಯದಲ್ಲ, ಇನ್ನೊಂದು ಪರಿಗಣಿಸ್ಬೇಕು ಸರ್ಕಾರ ನಾವು ಒತ್ತಾಯ ಮಾಡ್ತಾರೆ. ಅವರು ನಿರ್ಣಯ ಮಾಡಿದ್ದಾರೆ, ಈಗ ನಮ್ಮನ್ನೆಲ್ಲ ಕೇಳೇ ಮಾಡಿದ್ದಾರೆ. ಬಟ್ ಇಟ್ಸ್ ಆ ಫಿಗರು 2,000 ಕೋಟಿಗಿಂತ ಹೆಚ್ಚಿಗೆ ಆಗ್ತದೆ. ಆ ಫಿಗರು ಒಟ್ಟಾರೆ ಸ್ಟೇಟಕ್ಕೆ 2,000 ಕೋಟಿ ಆಗ್ತದೆ. ನೀವು ಯಾಕೆ ಕೇಳ್ತೀರಿ ಅನ್ನೋದು, ಐ ಆಮ್ ಮೋಸ್ಟ್ ಸೀಸನ್ ಪೊಲಿಟಿಷಿಯನ್, ಯು ಕಾಂಟ್ ಆಸ್ಕ್ ಲೈಕ್ ದಟ್ ಮೀ. ವಿ ಆರ್ ಡಿಫರೆಂಟ್. ಈಗಾದ್ರೂ ಏನಾರ ಇಚ್ಛಾಶಕ್ತಿಯಿಂದ ಇನ್ನು ಪದೇ ಪದೇ ರೀತಿ, ಯಾಕಂದ್ರೆ ಇದು ಆದ್ಮೇಲೆ ಮತ್ತೆ ಮಾಡ್ಬಿಡ್ತೀರಿ, ನೀವೇ ಹೇಳ್ತೀರಿ, ಈಗ ಏನ್ ಮಾಡ್ತೀರಿ? ಎಲ್ಲ ಅಂದ್ರೆ ಅಲ್ಲ, ಏನ್ ಮಾಡ್ಬೇಕು ನೀವು ಹೇಳಿ. ಇಲ್ಲ, ನಿಮ್ಮ ಅಲ್ಲ, ನೀವೇನ್ ಮಾಡ್ಬೇಕು ಪ್ರತಿನಿಧಿಗಳು ನನಗೆ ತಿಳಿದು ನಾ ಮಾಡಿ ನಿಮ್ಮ ಏನದ ನೋಡಿ, ಸರ್ವ ಪಕ್ಷದ ಸಭೆ ತಗೊಂಡು ಅದು ಏನ್ ಮಾಡ್ತಿರೋ, ನೀವು ನಿಯೋಗ ಹೋಗ್ತಿರೋ ಅಲ್ಲ, ಅದೊಂದು ಮುಖ್ಯಮಂತ್ರಿ ಜಿಲ್ಲೆಯಿಂದ ಆಯ್ತು. ನಮ್ಮ ಈ ಭಾಗ ಏನದಲ್ಲ, ಬಿಜಾಪುರ, ಕಲಬುರಗಿ, ಯಾದಗಿರಿ ಈ ಭಾಗದವರು ನಮಗೆ ಯಶವಂತರಾಯಗೌಡರು ವಿಶೇಷವಾಗಿ ತಾಂತ್ರಿಕವಾಗಿ ಎಲ್ಲಾನು ಸಮೀಕ್ಷೆ ಮಾಡುವಂತ ಶಕ್ತಿ ಉಳ್ಳವರು. ವಿಶೇಷವಾಗಿ ಮುಖ್ಯಮಂತ್ರಿಗಳ ದೃಷ್ಟಿಕೋನದಲ್ಲಿ ಒಂದ್ ಹೆಂಗ್ ತರಬೇಕು ಅನ್ನುವಂತ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳೇ ತಮ್ಮನ್ನು ಹೋಗಿದ್ದಾರೆ. ತಾವು ಆದಷ್ಟು ಜಲ್ದಿ ಏನು ಪರಿಹಾರ ತಗೊಂಡ್ ಬರ್ತೀವಿ, ಯಾವ ರೀತಿ ಸೊಲ್ಯೂಷನ್ ಗುಲ್ಬರ್ಗ ಸಭೆ ಕಂಡಕ್ಟ್ ಮಾಡಿಸಿದ್ರೆ ಯಾರು ಒತ್ತಾಯ ಅನ್ನೋದು ನೀವು ಕೇಳೋರಿಗೆ. ಗುಲ್ಬರ್ಗ ಸಭೆಯನ್ನ ಆಯೋಜನೆ ಮಾಡಿದ್ರೆ 3 ಒತ್ತಡ ಯಾರು ಕೇಳಿ.
ಇದು ನಾನು ಹೇಳಿದ್ರೆ 23ಕ್ಕೆ ನಂದು ಸ್ವಂತ ಬ್ಯಾರೇಜ್ ಗೇಟ್ದಾಗ ತಗ್ಸೋದು ನಿರ್ಣಯ ಮಾಡೀನಿ. 24 DC ಕರ್ಕೊಂಡು ಮೀಟಿಂಗ್ ಮಾಡೀನಿ. 25 ಚೀಫ್ ಮಿನಿಸ್ಟರ್ ಮನೆಯಾಗಿದ್ದೀನಿ ನಾನು, DCM ಮನೆಯಾಗಿದ್ದೀನಿ. ಯಾಕಂದ್ರೆ ಇರಿಗೇಷನ್ ರಿಲೇಟೆಡ್ ಆಗುತ್ತೆ. ಅವ್ರಿಬ್ಬರಿಗೆ ಅವತ್ತು ಮನವರಿಕೆ ಮಾಡ್ಕೊಂಡು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿನಿ. ನೆಕ್ಸ್ಟ್ ಡೇ ಇಲ್ಲಿ ಫ್ಲಡ್ ತಿರುಗಾಡಿನು, ಮತ್ತೆ ಗುಲ್ಬರ್ಗಕ್ಕೆ ಹೋಗಿನಿ. ನೀವು ಅವ್ರ ಬಯಸಿಗೆ ಕೇಳ್ಬೇಕು ಯಾರು ಒತ್ತಾಯ ಹೇಳೋದು. ನೆಕ್ಸ್ಟ್ ನಮ್ದೇ ಅಲ್ಲ ಅನೌನ್ಸ್ ಮಾಡ್ಯಾರಲ್ಲ, ಬಿಜಾಪುರ ಮಾಡ್ತೀವಿ, ಆಮೇಲೆ ಮಂಗಳೂರು ಮಾಡ್ತೀವಿ ಅಂತ. ನೆರೆ ನೆರೆ ಅವಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ರೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಗುಲ್ಬರ್ಗ ಸಮೀಕ್ಷೆ ನಮ್ಮ ಇದ್ರ ತನ ಬಂದಿದ್ರು, ಅವರು ನಮ್ಮ ಬಾರ್ಡರ್ ತನ ಅವತ್ತು ಅವ್ರು ಬಂದು ಸರ್ವೆ ಮಾಡಿದ್ರೆ ಸಭೆ ಅವ್ರೇನು ಬೆಂಗಳೂರಿಗೆ ಹೋಗಿ ನಿರ್ಣಯ ಮಾಡಲಿಲ್ಲ, ಅವತ್ತೇ ಸಭೆ ನಿರ್ಣಯ ಮಾಡಿ ಅವತ್ತೇ ಅನೌನ್ಸ್ ಮಾಡಿ ಹೋಗಿದ್ದಾರೆ. ಈಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಇದು ನೆರೆ ಮಳೆಯಿಂದ ಹೊರತುಪಡಿಸಿ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ. ಆದರೆ ಸರ್ಕಾರ PPP ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಣಯ ಕೈಗೊಂಡಿದೆ. ನೀವು ಜನರ ವಿರೋಧ ಬಹಳ ಇದೆ. ತಮ್ಮ ಅಭಿಪ್ರಾಯ ಏನಿದೆ? ತಾವೇನು ಒತ್ತಾಯ ಮಾಡಿಲ್ಲ? ನಿಮ್ಗೆ ಹೇಳ್ಬಿಡ್ಲೆ, ಜಿಲ್ಲೆಯ ಜನರ ಬಹುದಿಂದ ಬೇಡಿಕೆ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಆಮೇಲೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಶೆ ಇದೆ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಆಗ. ಅವ್ರು ನಿನ್ನೆ ಸಹಿತ ಬೆಳಗಾವಿ ಕಾರ್ಯಕ್ರಮದಾಗ ಅವ್ರು ಏನು ಮಾತಾಡ್ತಾರೆ ನೀವು ಗಮನಿಸಿರ್ಬೋದು. ಪ್ರತಿಯೊಂದು ಜಿಲ್ಲೆಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದೆ. ನಾನು ಅದಕ್ಕೆ ಈಗೇನು ಹೋರಾಟ ಮಾಡ್ತಾ ಇದ್ದಾರೆ, ನನ್ನ ಸಂಪೂರ್ಣ ಬೆಂಬಲ ಇದೆ. ಜನಪರ ಇರ್ತಕ್ಕಂಥ ಯಾವುದೇ ಹೋರಾಟಕ್ಕೆ ನಾಗರಿಕ ಸಮಾಜದ ಪ್ರತಿನಿಧಿಗಳಾದವರು ನಮ್ಮಂಥವ್ರು ಬೆಂಬಲಿಸಲೇಬೇಕು, ಅದ್ರ ಪರವಾಗಿ ಇರಬೇಕು. ನಾನೀಗ ನಿಮ್ಮ ಪ್ರೆಸ್ ಮೀಟಿಂಗ್ ಮುಗಿದ್ಬೇಕು 12 ಗಂಟೆಗೆ ಅವ್ರಿಗೆ ಹೋಗಿ ನಾನೇ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ನಾವು ಸಪೋರ್ಟ್ ಅಲ್ಲ, ನಾವು ಒತ್ತಾಯನೂ ಮಾಡ್ತೀವಿ. ಯಾವುದೇ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮುಖ್ಯಮಂತ್ರಿ ಬಂದಾಗ ನಾವು ಪ್ರಶ್ನೆ ಕೇಳಿದ್ರು ಡೈರೆಕ್ಟ್ ಮುಖ್ಯಮಂತ್ರಿಗೆ. ಉಪಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟರು. ಒಂದನೇದು ಉಪಮುಖ್ಯಮಂತ್ರಿಗಳು ಅದು ಸಂವಿಧಾನಿಕ ಹುದ್ದೆ ಇಲ್ಲ. ಎರಡನೇದು ಈಸ್ ನಾಟ್ ಅ CM. Third, he is not a district in charge minister. Fourth, he is not an education minister for medical education. He is no way concerned to this. ಇದು ಅವ್ರು ಯಾಕೆ ಉತ್ತರ ಕೊಟ್ಟರು? ಮತ್ತೆ ಯಾಕೆ ನಮ್ಮವರು ವಿರೋಧವನ್ನು ಮಾಡಿಲ್ಲ? ಅವರು ಒಂದು ಆಡಳಿತ ಪಕ್ಷದ ಅಧ್ಯಕ್ಷರು ಕೇಳಿ ನಮ್ಮ ಪ್ರಮುಖ ನಿರ್ಣಯಗಳು ಈ ಡೆಪ್ಟಿ ಚೀಫ್ ಮಿನಿಸ್ಟರ್. ಬಟ್ ಆಸ್ ಗುಡ್ ಆಸ್ ವಿ ಆರ್ ಆಲ್ ಇತ್ತೀಚಿನ ಎಲ್ಲ ಸರ್ಕಾರ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅಲ್ಟಿಮೇಟ್ ಗೌರ್ಮೆಂಟ್ದಾಗ ಡಿಸಿಷನ್ ಆಗೋದನ್ನ ಮಾಡಿಸೋದಲ್ಲ, ನಾವೆಲ್ಲ ಇರ್ತೀವಿ. ನಮ್ಮ ಜನರ ಪರವಾಗಿ ಇರೋರು ಬಂದು ಟೋಟಲ್ PPP ಬೇಡ ಅಂತೀರಿ? ಅವರು ಟೋಟಲ್ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಆಗಬೇಕು. ಗೌರ್ಮೆಂಟ್ ಆಗಲಿ ಅಂದಾಕ್ರೆ ಏನು ಅನಿಸ್ತು? ಅಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಆಗಲಿ ಅಂದಾಕ್ರೆ ಏನು ಅನಿಸ್ತದೆ? ನನಗಂತೂ ಅನ್ಸಂಗಿಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿ ಅಂದೊಳಗೆ ಮತ್ತೊಂದು ಪ್ರಶ್ನೆ ಸರ್, ವಿಧಾನಸಭೆ ಅಧಿವೇಶನದಲ್ಲಿ ಇಲ್ಲಿ ಶಾಸಕರು ಖಾಸಗಿ ಕಾಲೇಜ್ ಸ್ಥಾಪನೆ ಮಾಡಕ್ಕೆ ಬಂಡವಾಳ ಹೂಡ್ತೀನಿ. ನಾನು ಅವತ್ತು ಸದನದಾಗ ಇರಲಿಲ್ಲ, ನನಗೆ ಗೊತ್ತಿಲ್ಲ. ಮಾಡಿದವರು ಒಂದು ಸಿಂಪಲ್ ಡಿಮಾಂಡ್ ಹೋಗಂಗಿಲ್ಲ. ಪೂರ್ಣ ನಿಮ್ ಎಲ್ಲಾ ಪ್ರಶ್ನೆಗಳನ್ನ ಮುಗಿದು ನಾನೇ ಕೇಳಿ ಹೋಗೋಣ. ಡೋಂಟ್ ಅವಾಯ್ಡ್ ಎನಿಥಿಂಗ್. ನೀವು ಹೇಳ್ರಿ ಸರ್. ಈಗ PPP ಮೆಡಿಕಲ್ ಕಾಲೇಜ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಾವೇನಾದ್ರು ಪರ್ಸನಲ್ ಭೇಟಿಯಾಗಿ ಇಂಥ ಹಿಂಗೆ ಇದೆ ನಡೀತಾ ಇದೆ ಅದನ್ನು ಗೌರ್ಮೆಂಟೇ ಮಾಡೋದು. ಯಾಕಂದ್ರೆ ಜಮೀನಿದೆ 149. ಬರೀ ಈಗ ಹೇಳಿಲ್ಲ ನಾವು ಎಂದು ಹೇಳಿದೇವಲ್ಲ ಅವ್ರಿಗೆ ಕೇಳ್ರಿ. ಅವ್ರಿಗಿಂತ ಮೊದಲು ಯಾರ್ಯಾರು ಮಿನಿಸ್ಟರ್ ಇದ್ರು ಅವ್ರಿಗೂ ಕೇಳ್ರಿ. ಅವ್ರು ನಮ್ಗೆ ದೂರ ಇದ್ದಾರೆ ಸರ್, ನೀವು ಹತ್ರ ಇರೋ ನೀವು ಕೇಳ್ರಿ. ಅವ್ರಿಗೆ ಗೊತ್ತಿರ್ತೇವೆ. ನಿಮ್ಗೊಂದು ಹೇಳ್ತೀನಿ, ಈ ಜಿಲ್ಲೆ ಬರೀ ಒಂದು ಮೆಡಿಕಲ್ ಕಾಲೇಜ್ ಅಲ್ಲ, ಬಹಳ ಶೈಕ್ಷಣಿಕ ಪ್ರಗತಿಯಿಂದ ಹಿಂದೆ ಬಹಳ ನೋವಿನಿಂದ. ಯಾವ ಕಾಲದೊಳಗ ಈ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದವರು ಇದ್ರು, ಆ ವೇಗ ಇಲ್ಲಿ ಇನ್ನೂ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು. ಇನ್ನು ಬಹಳ ಆವಿಷ್ಕಾರ, ಹೊಸ ತಂತ್ರಜ್ಞಾನ ಮುಂದೆ ಏನದ. ಬರೀ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಾವು ಕ್ವೆಶ್ಚನ್ ಮಾಡಂಗಿಲ್ಲ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇಂಥವು ಗೌರ್ಮೆಂಟದ್ದು AIMS ಆಗಬೇಕು, IIT ಆಗಬೇಕು. ಯಾಕೆ ಆಗ್ಬಾರ್ದು? ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್. ಆರ್ಟಿಕಲ್ 371 ಯಾರು ನಮ್ಮ ಜೊತೆಗೆ ಬರಲಿಲ್ಲ. ನಿಮ್ಮ ಮೊದಲು ಹೇಳಿನ ಯಾಕೆ ಬರಲಿಲ್ಲ? ಅವಾಗ ಯಾಕೆ ಬರಲಿಲ್ಲ? ಇವತ್ತು ನಾವು ಕೂಡಿದ್ದೀವಂದ್ರೆ ಬಳ್ಳಾರಿ ಇರ್ತಾನೆ, ಬಳ್ಳಾರಿ ಕೂಡಿಸೋದ್ರಲ್ಲ, ಕೊಂಡಾಯ ಕೂಡಿ ಸೋನಿಯಾ ಗಾಂಧಿ ಅವ್ರಿಗೆ ಹೆಚ್ಚಿದಾರೆ ಅಂತೇಳಿ ಅಂತ ಹೋರಾಟ ಆಗಲಿಲ್ಲ ಮಾಡ್ಬೇಕಲ್ಲ. ಇತ್ತೀಚಿನ ಹೋರಾಟಗಳು, ಇತ್ತೀಚಿನ ರಾಜಕಾರಣ ಎಲ್ಲರೂ ಈ ಬಿಜಾಪುರ ಜಿಲ್ಲೆ ಒಂದು ಭಾಳ ಪ್ರಾಮಾಣಿಕ. ನಾವೆಲ್ಲರೂ ಸೋಕಾಲ್ಡ್ ನಾವು ಇಂಡಿಪೆಂಡೆಂಟ್ ಪಾಲಿಟಿಕ್ಸ್ ಮಾಡೋದು, ಕಲೆಕ್ಟಿವ್ ಡಿಸಿಷನ್ ಒಂದು ಮಾಡಂಗಿಲ್ಲ. ನಾವು ಯಾರೂ ಸಹಿತ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದಿನ ಕೂತು ಚರ್ಚೆ ಮಾಡಂಗಿಲ್ಲ. ನಮ್ಮದೇ ಆದಂಥ ಪೊಲಿಟಿಕಲ್ ಎಜೆಂಡಾದ ರಾಜಕಾರಣ ಮಾಡ್ತೀವಿ. ನಾನು ಒಳಗೊಂಡು ಹೇಳ್ಬಿಡ್ತೀನಿ, ವಿ ಆರ್ ಡೂಯಿಂಗ್ ಅವರ್ ಓನ್ ಇಂಟ್ರೆಸ್ಟ್. ಕಲೆಕ್ಟಿವ್ ಅನ್ನೋದಿಲ್ಲ ಇಲ್ಲಿ ಜಿಲ್ಲೆ ದುರ್ದೈವ.
ಈ ಜಿಲ್ಲೆಯ ರಾಜಕಾರಣಿಗಳು ಏನು ಹಿಂದೂ ಆಗಿದ್ದಾರೆ, ಇವತ್ತು ಆಗಿದ್ದಾರೆ, ಮುಂದೆ ಏನಾಗೋರಿದ್ದಾರೆ, ಸಮನ್ವಯದಿಂದ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ಬಹಳ ಪ್ರಾಮಾಣಿಕವಾಗಿ ಬಹಳ ನೋವಿನ ಸಮನ್ವಯತೆಯಿಂದ ಬರೋದು ಯಾವಾಗ ಸರ್? ಅದನ್ನ ಒಂದಿನ ನಿರ್ಮಾಣ ಈ ಭಾಷೆ ನಾನು ಹೇಳ್ತೀನಿ ಅಂದ್ರೆ ಎಲ್ಲ ಸಿದ್ದೇಶ್ವರ ಶ್ರೀಗಳ ಶಿಷ್ಯರು ಅವ್ರು ನೋಡಿದಾಗ ಅವ್ರು ಹೇಳ್ದಂಗ ಅವ್ರು ಏನಾರ ಮನ ಪರಿವರ್ತನೆ ಆಗಿ ಏನೇ ಜಿಲ್ಲೆ ಅಭಿವೃದ್ಧಿಗೆ ಏನಾರ ನಿಮ್ಮ ರಾಜಕಾರಣಿಗಳು ನಾವಂತರೂ ಎಲ್ಲಿಗೆ ಯಾರು ಕರೆದಾರಲ್ಲಿ ಹೋಗಿದ್ದೀವಿ. ನಮಗೇನು ಈ ಜಿಲ್ಲೆಯ ಜನರ ಸಂಸ್ಕೃತಿ ಇತಿಹಾಸ ಗೊತ್ತಿದ್ದವರು ಇಲ್ಲಿ ನಾವು ಎಲ್ಲವನ್ನೂ ಒಳಗೊಂಡಿದ್ದೀವಿ. ಆದ್ರೆ ನಮ್ಮಲ್ಲಿ ನನ್ನ ಒಳಗೊಂಡೇ ಹೇಳ್ತೀನಿ ನಾನು, ಆ ಒಂದು ಪ್ರಾಂಜೋಲ ಮನಸ್ಥಿತಿ ನಮ್ಮಲ್ಲಿ ಎಲ್ಲ ಬರಬೇಕು. ಬಂದ್ರೆ ಜಿಲ್ಲೆ ಒಳ್ಳೆದ. ಸರ್ ಕಂಬೆ ಮೆಡಿಕಲ್ ಕಾಲೇಜಿಗೆ ಇವತ್ತು 21ನೇ ದಿನ ಸ್ಟಾರ್ಟ್ ಆಗೈತಿ. ಅವ್ರದ್ದು 20ನೇ ದಿನ ನಾನು ಯಾವುದೇ ಇದನ್ನೇ ಬರಬೇಕಾದ್ರು ನಿನ್ನೆ 19, ಇವತ್ತು 20. ನಾನು ಅಲ್ಲಿ ಹೋಗ್ತೀನಿ ಅಂದ್ರೆ ಡೀಟೇಲ್ ತೊಗೊಂಡು ಬಂದಿರ್ತೀನಿ ಸರ್. ಅಲ್ಲಿ ಪ್ರಶ್ನೆ ಇದೆ, ವೆರಿ ಮಚ್ ಪರ್ಟಿಕ್ಯುಲರ್. ಅವರೇಂದ ಸಿಂಪಲ್ ಡಿಮಾಂಡ್ ಅವರು ಓರಲ್ ಆಗಿ ನಮ್ಗೆ ಯಾವ್ದು ಹೇಳಬೇಡ್ರಿ, ರೈಟಿಂಗ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾವು PPP ಅನ್ನ ಹಿಂದೆ ಪಡೆದೀವಿ ಅನ್ನೋ ಒಂದು ರೈಟಿಂಗ್ ಕೊಟ್ಟರೆ ನಮ್ಗೆ ಭರವಸೆ ಆಗ್ತದೆ. ಸುಮ್ಮ ಬಾಯಿ ಮಾತಂತ ಹೇಳಿದ್ರೆ ವಿ ಕ್ಯಾನಾಟ್ ಟ್ರಸ್ಟ್ ಇಟ್ ಅಂತ ಹೇಳಿ ಅವ್ರು ರೈಟಿಂಗ್ ಅಲ್ಲಿ ಒಂದು ಪ್ರಶ್ನೆ ಸರ್ಕಾರದಿಂದ ಆಗ್ಬೇಕು. ನಾನು ಅಂಶ ಅಲ್ಲೇ ಮಾತಾಡ್ತೀನಿ. ವೇಟ್ ಫಾರ್ ಅನದರ್ ಒನ್ ಅವರ್. ಭರ್ತಿ ಕೆರೆ ಒಂದು ತುಂಬಿ ಕುಸಿದಿದ್ದಕ್ಕೆ ನೀರು ಬಿಟ್ಟು ಖಾಲಿ ಮಾಡಿದ್ದಾರೆ. ಹೌದು, ನಾನು ಹೇಳಿದಲ್ಲ ಹೇಳೇನೆ ನಿಮ್ಗೆ. ಯಾರು ಪ್ರಶ್ನೆ ಕೇಳಿದ್ರು ನಾನು ಹೇಳಿದಲ್ಲ ಹೇಳೇನೆ. ನಾನು ಅಗಳೇ ಪೂರ್ತಿ ಕೆರೆ ಬಗ್ಗೆನೂ ಹೇಳಿದೆ. ಅದು 28ನೇ ತಾರೀಕಿನ ದಿವಸ ನಮಗೆ ಮಾಹಿತಿ ಬಂತು ಬ್ಲಡ್ ಆಗ್ಯದಂತೆ. ಅವತ್ತಿನಿಂದ ಅದರ ಮೇಲೆ ನಾನೇ ಹೋಗಿ ವಿಸಿಟ್ ಮಾಡಿನು, ಅವ್ರಿಗೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿನು. ಅದು ನೀರು ಕಡಿಮೆ ಮಾಡಿ ಅದನ್ನು ರೀಸ್ಟ್ರಕ್ಚರಿಂಗ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಬೋಸರಾಜ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ದ ಓನ್ಲಿ ಒನ್ ಮಿನಿಸ್ಟರ್, ನಾನು ಮಾತಾಡಿಲ್ಲ, ಅವರೇ ನನಗೆ ಮಾತಾಡೋದು. ದಸರೆ ಹಬ್ಬದ ದಿವಸ 2ನೇ ತಾರೀಕಿಗೆ ಬೆಳಗ್ಗೆ 8:35 ಈ ಕಾಲ್ಡ್ ಮೀ. ನಾವು ಅದನ್ನೆಲ್ಲ ಪರಿಹಾರ ಮಾಡ್ತೀವಿ. ಎಸ್ ಸರ್, ಆಫೀಷಿಯಲಿ ಸರ್ಕಾರಿ ಪ್ರತಿನಿಧಿ ಯಾವ ಆಗ್ತಿದೆ ಕ್ಯಾಬಿನೆಟ್ ದರ್ಜೆ ಅದು ನೋಡಿ, ಸರ್ಕಾರಿ ಇದು ಪ್ರತಿನಿಧಿ ಒಂದು ಮಾತಿದೆ. ನಾನು ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್ ಸಭೆಗೆ ಬಂದಾಗ ಪ್ರೆಸ್ ಮೀಟ್ದಾಗ ಇದಕ್ಕಿಂತ ಅದಕ್ಕೆ ಹೆಚ್ಚಿಗೆ ಹೈಲೈಟ್ ಆಗಬಾರ್ದು ಅಂತಕ್ಕಂಥ ಒಂದು ಅಪೇಕ್ಷೆ ಇದೆ. ಆದರೂ ಸಹಿತ ಸರ್ಕಾರ ರಚನೆ ಆಗ್ತಿದ್ದ ಪೂರ್ವವರೆಗೂ 10 ಸಲ ಹೇಳಿರ್ತಂದ್ರೆ ನಮ್ಮ ಅವತ್ತಿನ 3 ಶಾಸಕರಿದ್ದೀವಿ. ನಮ್ಮ 3 ಜನ ಕರೆದು ಈ ಸಲ ಸರ್ಕಾರ ಅಧಿಕಾರಕ್ಕೆ ಹೋದಾಗ ನಿಮ್ಮ ಜಿಲ್ಲೆಯ ಶಾಸಕರನ್ನ ಆಯ್ಕೆ ಮಾಡಿದ್ರೆ 3 ಮಂದಿ ಈಕ್ವಲಿ ರೆಸ್ಪಾನ್ಸಿಬಿಲಿಟಿ ಗೆಲ್ಲಿಸ್ರಿ. ನೆಕ್ಸ್ಟ್ ಟೈಮ್ ಅಧಿಕಾರ ಬಂತು ಅಂದರೆ ನೀವು 3 ಮಂದಿಗೆ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತ ಮಾತು. ಆ ಮಾತನ್ನು ಉಳಿಸ್ಕೊಳ್ಳೋದು ಬಿಟ್ಟದ್ದು ಅವರಿಗೆ AICC ರಾಜ್ಯ ಮತ್ತು ಕೇಂದ್ರದ ಏನೋ ನಮ್ಮ ನಾಯಕತ್ವದ ನನಗೆ ಯಾರು ಎಲ್ಲರನ್ನ ಖುಷಿ ಮಾತು ಕೊಟ್ಟಾರೆ ಅವ್ರಿಗೆ ಬಿಟ್ಟು. ಬಿಕಾಸ್ ಐ ವಿಲ್ ವೇಟಿಂಗ್ ಫಾರ್ ದಟ್ ಟೈಮ್. ಮಾತು ಕೊಟ್ಟವ್ರು ನಡೀತಿದ್ರು ಅಂದ್ರೆ, ನಾನು ಮಾತು ಕೊಟ್ಟಂಗೆ ನಡೆದಿದ್ರು. ನನ್ನ ವರ್ಗಕ್ಕೆ ಅವ್ರು ಸೇರಿದ್ರು ಅಂದ್ರೆ ಮಾಡ್ಬೇಕು. ಸರ್, ನವೆಂಬರ್ ಡಿಸೆಂಬರ್ CM ಅಧಿಕಾರ ಸ್ಥಾನ ಬದಲಾವಣೆ ಅಂತ ಕೇಳಬಾರ್ದು. ನಮ್ಮ ಹೈಕಮಾಂಡ್ದವ್ರು ಒಂದು ಡಿಸಿಷನ್ ತಗೊಂಡು ನಿಮಗೂ ಗೊತ್ತದ. ಇದ್ರ ಬಗ್ಗೆ ಯಾರೂ ಮಾತಾಡಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಬಿಟ್ಟು ಬರ್ತೀವಿ. ಐ ಆಮ್ ದ ರಾಂಗ್ ಪರ್ಸನ್. ಯು ಜಸ್ಟ್ ಆಸ್ಕ್ ಫಾರ್ ರೈಟ್ ಪರ್ಸನ್. ಯಾರು AICC ಒಳಗದಾರೆ. ಆಮೇಲೆ 3-4 ಜನರಿಗೆ ಮಾತ್ರ ಗೊತ್ತವರು. ಯಾರಿಗೆ? ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಆಮೇಲೆ ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್. ಆ 4 ಮಂದಿ ಕೇಳಬೇಕು. ಉಳಿದವ್ರು ಯಾರಿಗೂ ಕೇಳಬೇಡ್ರಿ. ಉಳಿದವ್ರು ಏನು ಹೇಳಿದ್ರು ಅದು ಅಪ್ರಸ್ತುತ. ಸರ್, ಈಗ ಸಮೀಕ್ಷೆಯಲ್ಲಿ ತಾವೇನು ಬರೆಸ್ತಾ ಇದ್ದೀವಿ? ಜಾತಿ ಸಮೀಕ್ಷೆಯಲ್ಲಿ ಸರ್ ಏನು ಬರೆಸ್ತಾ ಇಲ್ಲ? ಅಲ್ಲ, ಅದು ನನ್ನ ಕರ್ತವ್ಯ. ನಾನು ಬಸವ ನಾಡಿನಲ್ಲಿ ಇದ್ದೀನಿ. ನನ್ನದೇ ಆದಂಥ ಕೆಲವು ಫಿಲಾಸಫಿ. ನಾನು ಒಂದು ಧರ್ಮಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡಿಲ್ಲ. ನೀವು ನಾನು ಪೊಲಿಟಿಕಲ್ ಹಿಸ್ಟ್ರಿ ಚೆಕ್ ಮಾಡಿದ್ರಿ ಅಂದರೆ ಎಲ್ಲ ಧರ್ಮಗಳನ್ನು ಗೌರವಿಸ್ತಕ್ಕಂಥ ಸಂಸ್ಕೃತಿಗಳು ರಾಜಕಾರಣ ಮಾಡಿಲ್ಲ. ನೀವು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ 40 ವರ್ಷಗಳಿಂದ ಯಾವ್ಯಾವ ಸಮುದಾಯಕ್ಕೆ ಏನೇನು ಅಧಿಕಾರ ಕೊಟ್ಟಿನ ಅನ್ನೋದು, ಐ ಆಮ್ ದ ಮಾಡೆಲ್ ಇನ್ ದಿ ಸ್ಟೇಟ್, ನಾಟ್ ಇನ್ ಡಿಸ್ಟ್ರಿಕ್ಟ್. ಯಾವ ವರ್ಗಗಳಿಗೆ ಎಲ್ಲಿ ಅಧಿಕಾರ ಕೊಡಬೇಕು ಅನ್ನೋದು ಇನ್ನೇನು ಸ್ಟೇಟ್ ಲೆವೆಲ್ ಬೋರ್ಡ್ ಮಾಡಿಸಿ ನನ್ನ ಕಾರ್ಯಕರ್ತರು 82 ವಯಸ್ಸು ಈಸ್ ದ ಮೋಸ್ಟ್ AICC ಅವ್ರು ಮಾಡಿಸಿ ಮೊನ್ನೆ ಒಂದು ಅಧಿಕಾರ ಕೊಟ್ಟು ಜಿಲ್ಲೆಯೊಳಗೆ ಕರ್ನಾಟಕದ ಯಾವುದೇ ಜಿಲ್ಲೆ ಒಳಗೂ ಮೈನಾರಿಟಿಯವರು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಮಾಡಿರಲಿಲ್ಲ ಅಂತ. ಒಂದಲ್ಲ 100
ಅವಕಾಶ ನನ್ನ 40 ವರ್ಷದಾಗ ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, APMC ಇರ್ಬೋದು, ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ಗಳು ಇರ್ಬೋದು, ಕೋಆಪರೇಟಿವ್ PL ಎಲ್ಲ ಇರ್ಬೋದು, ಎಲ್ಲ ಥರಗೂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ವಿ. ವಿ ಆರ್ ಡಿಫ್ರೆಂಟ್. ನೀವು ಜಸ್ಟ್ ನನ್ನ ತಾಲೂಕಿಗೆ ಹೋಗಿ ತಿಳ್ಕೊಂಬಿಡ್ರಿ. ನಾ ಅಂಥ ವಿಚಾರಧಾರೆ ಒಳಗೆ ನಾನು ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ವಿಶ್ವ ಪ್ರೇಮಿಯಾಗಿ ಬದುಕ್ತಕ್ಕಂಥ ಚಿಂತನೆ ಇಟ್ಕೊಂಡು ಬದುಕ್ತೀನಿ. ನಾನು ಯಾವುದೋ ಒಂದು ಸೀಮಿತ ಈಗ ವಿರೋಧ ಪಕ್ಷ ಹೇಳ್ತಾ ಇದೆ ಈ ಸಮೀಕ್ಷೆ ಹಿಂದುತ್ವವನ್ನು ಹೊಡಿಲಿಕ್ಕೆ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಅಭಿವೃದ್ಧಿ ಕಾರ್ಯಗಳು ಏನೂ ಆಗಿಲ್ಲ, ಆ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಪ್ಲಾನ್ ಮಾಡ್ಕೊಂಡಿದೆ ಅಂತ. ಅವರ ತಪ್ಪು ಗ್ರಹಿಕೆ ಇದೆ. ಒಂದು ವೇಳೆ ಅವ್ರು ತಿಳ್ಕೊಂಡಿದ್ರೆ ಅವ್ರ ತಪ್ಪು ಗ್ರಹಿಕೆ ಇದೆ. ಆದರೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಜನರ ಸ್ಥಿತಿಗತಿಗಳನ್ನು ಅರಿವಿಗೋಸ್ಕರ ನಾನು ಹೇಳಿದಲ್ಲಿ ಈ ಆವಿಷ್ಕಾರಗಳು ತಿಳ್ಕೊಬೇಕಂತ ಹೇಳಿ ಅದಕ್ಕೆ ಒಂದು ಹೊಸ ಆವಿಷ್ಕಾರ ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ. ಜನರ ಬದುಕಿನ ಸ್ವರೂಪ ಏನದ, ಯಾವ ವರ್ಗಗಳು ಏನದ ಈಗ ನೋಡ್ತೀವಿ ನಾವೇ. ಮೈನಾರಿಟೀಸ್ ಆಚಾರ ವರದಿ ಪ್ರಕಾರ ದಲಿತರಿಗಿಂತ ಕನಿಷ್ಠರಾಗದ ಅಂತ ಹೇಳಿ ದಲಿತರ ಸ್ಥಿತಿಗತಿ ಏನದ ಸ್ವಾತಂತ್ರ್ಯದ ನಂತರ ಹಿಂದುಳಿದ ವರ್ಗದ ಏನದ ಎಲ್ಲ ವರ್ಗಗಳದು ಮುಂದುವರೆದವ್ರವರೆಗೂ ಬಿಡೋರು ಭಾಳ ಜನ ಅದ. ಸಮುದಾಯದಾಗ ಏನು ಹುಟ್ಟಿದ್ರೆ ಆರ್ಥಿಕವಾಗಿ ಅಲ್ಲಿ ಹಿಂದುಳಿದವ್ರ ಅದರ ಸ್ಥಿತಿಗತಿಯನ್ನು ತಿಳ್ಕೊಂಡು ಸರ್ಕಾರಗಳು ಅದರ ಯೋಜನೆಗಳನ್ನು ರೂಪಿಸುವ ಸಂಬಂಧ ಇದರ ಸಹಕಾರಿ ಆಗ್ತಂತೇಳಿ ಈ ಹಿಂದೂ ಮಾಡಿದ್ರು ಕಾಂತರಾಜ್ ವರದಿ ಏನೇನೋ ಕಾರಣಕ್ಕೆ ನಿಂತದ್ದು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಇಷ್ಟು ಸ್ಪಷ್ಟವಾಗಿ ಒಂದು ಯೋಗ್ಯ ನಿರ್ಣಯವನ್ನು ಬರೆಯುವುದು ನಮ್ಮ ಸರ್ಕಾರದಲ್ಲ, ಕೇಂದ್ರದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಿಂದಿನ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಲ್ಲ, ರಾಹುಲ್ ಗಾಂಧಿ ಅವ್ರದ್ದು ಚಿಂತನೆ. ಈ ದೇಶದೊಳಗೆ ಎಲ್ಲ ವರ್ಗಗಳು ಸಮನ್ವಯತೆಯಿಂದ ಬದುಕಬೇಕು, ಆತ್ಮಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಈ ಸಮೀಕ್ಷೆಗಳು ನಮ್ಮ ಸಹಕಾರಿ. ಸರಿ, ಪ್ರಶ್ನೆಗಳಲ್ಲಿ Dr. Kallur's Enclave fully developed NA plots for sale. ನಗರದ ಜುಮ್ನಾಳ್ ರಸ್ತೆಯಲ್ಲಿರುವ ಡಾಕ್ಟರ್ ಕಲ್ಲೂರ್ ಎನ್ಕ್ಲೇವ್ ರವರ NA ಮತ್ತು VUDA ಅಪ್ರೂವ್ಡ್ ಪ್ಲಾಟ್ಸ್ ಗಳು ನಿಮ್ಮ ವಿಜಯಪುರದಲ್ಲಿ ನಿಮಗಾಗಿ ಲಭ್ಯ. ವಾಸ್ತು ಪ್ರಕಾರ ಪ್ಲಾಟ್ಗಳಿದ್ದು ಡಾಂಬರ್ ರಸ್ತೆ, ಪ್ರತ್ಯೇಕ ಡ್ರೈನೇಜ್ ಕಲೆಕ್ಷನ್, ಮಕ್ಕಳಿಗಾಗಿ ಪ್ಲೇ ಗ್ರೌಂಡ್, ಗಾರ್ಡನ್ ಸೌಲಭ್ಯ ಸೇರಿದಂತೆ ಅಂಡರ್ ಗ್ರೌಂಡ್ ವಿದ್ಯುತ್ ಸಂಪರ್ಕ ಹಾಗೂ ಅತ್ಯುತ್ತಮವಾದ ಬೀದಿ ದೀಪಗಳ ಸೌಲಭ್ಯಗಳನ್ನ ಸುಸಜ್ಜಿತ ಪ್ಲಾಟ್ಗಳಲ್ಲಿ ನಿಮಗಾಗಿ ನೀಡಲಾಗಿದೆ. ಅತ್ಯುತ್ತಮ ಪ್ಲಾಟ್ಗಳನ್ನ ಉತ್ತಮ ಬೆಲೆಯಲ್ಲಿ ಹಿಂದೆ ಖರೀದಿಸಿ. ನಿಮಗಾಗಿ ಲಭ್ಯವಿರುವ ಪ್ಲಾಟ್ಗಳ ಸ್ಥಳ ನಗರದ ಸಾಯಿ ಪಾರ್ಕ್ ಹತ್ತಿರದ ಹಳೆ ಜುಮ್ನಾಳ ರಸ್ತೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಲಿಂ ಖಾಜಿ. ಮೊಬೈಲ್ ನಂಬರ್ 9663635513. ಕಚೇರಿ ವಿಳಾಸ ಕಾಜಿ ಕೇಬಲ್ ಆಫೀಸ್, KGS ರೋಡ್, ಸಕಾಫ್ ರೋಜಾ, ವಿಜಯಪುರ.